ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಸೆಷನ್ ಸ್ಟೂಡೆಂಟ್ಸ್. ಇಲ್ಲಿ ನಾನು ಉತ್ತರ ಕನ್ನಡ ಜಿಲ್ಲೆಯ ಸೆಕೆಂಡ್ ಇಯರ್ PUC ಪ್ರಿಪರೇಟರಿ ಎಕ್ಸಾಮಿನೇಷನ್ ಬಯಾಲಜಿ ಪೇಪರ್ ಅನ್ನ ಅನಾಲಿಸಿಸ್ ಮಾಡಬೇಕು ಅಂತ ಅನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ಈ ಎಕ್ಸಾಮಿನೇಷನ್ ಬರ್ದಾದ್ಮೇಲೆ ಸ್ಟೂಡೆಂಟ್ಸ್ ಮುಖದಲ್ಲಿ ಅಷ್ಟೊಂದು ಖುಷಿ ಕಾಣಲಿಲ್ಲ, ಒಂಚೂರು ಡಿಫಿಕಲ್ಟ್ ಇತ್ತು ಅಂತ ನಂಗೆ ಅನಿಸ್ತು. ಯಾಕಂತ ಹೇಳಿದ್ರೆ ಈ ವರ್ಷ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದಾರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ. ಸೊ ಎಕ್ಸಾಮಿನೇಷನ್ ಡಿಫಿಕಲ್ಟಿ ಲೆವೆಲ್ ಚೂರು ಜಾಸ್ತಿ ಆಗಿದೆ. ಒಂದು ಮಕ್ಕಳಲ್ಲಿ ಅಷ್ಟೊಂದು ಖುಷಿ ಕಾಣಲಿಲ್ಲ. ಅದಕ್ಕೋಸ್ಕರ ನಂಗೆ ಅನಿಸ್ತು ಈ ಪೇಪರ್ನ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ, ಅದರಿಂದ ನಿಮಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಸೆಕೆಂಡ್ ಇಯರ್ PUC ಎಕ್ಸಾಮಿನೇಷನ್ ಕೂಡ ಹತ್ರ ಬರ್ತಾ ಇದೆ, ಇನ್ನು ಅರೌಂಡ್ 30 ಡೇಸ್ ಉಳ್ಕೊಂಡಿದೆ. ಈಗ ಈ ಪೇಪರಲ್ಲಿ ನನಗೇನಿಸ್ತು ಅಂದರೆ ಈ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅನ್ನ ಪಾರ್ಟ್ ಸಿ ನಲ್ಲೂ ಸ್ವಲ್ಪ ಕೊಟ್ಟಿದ್ರು, ಜೊತೆಗೆ ಪಾರ್ಟ್ ಡಿ ನಲ್ಲಂತೂ ಮ್ಯಾಕ್ಸಿಮಮ್ ಇತ್ತು, ಅರೌಂಡ್ 5 ಕ್ವಶನ್ಸ್ ಇತ್ತು. ಅಂದರೆ ಪಾರ್ಟ್ ಡಿ ನಲ್ಲಿ ಈ ಫಸ್ಟ್ ಪಾರ್ಟ್ ಏನಿದೆ 7 ಕ್ವಶನ್ಸ್ಗಳಲ್ಲಿ ಒಂದು 2 ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಇತ್ತು, ಮತ್ತು ನೆಕ್ಸ್ಟ್ ಏನು ಸೆಕ್ಷನ್ ಇತ್ತು ಪಾರ್ಟ್ ಡಿ ನಲ್ಲಿ ಅದರಲ್ಲಿ ಎಲ್ಲವೂ ಹಾಟ್ಸೇ ಇತ್ತು. ಅದು ಇರಲೇಬೇಕಾಗ್ತದೆ, ಆ ಥರನೇ ಪ್ಯಾಟರ್ನ್ ಇದೆ. ಅದರಲ್ಲಿ ಫಸ್ಟ್ ಕ್ವಶನ್ ಒಂದು ಆನ್ಸರೇಬಲ್ ಇತ್ತು, ಅಂದರೆ ನಮ್ಮ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಈಸಿ ಆಗಿತ್ತು. ಬಟ್ ಸೆಕೆಂಡ್ 2 ಏನು ಕ್ವಶನ್ ಉಳ್ಕೊಂಡಿತ್ತು, ನೆಕ್ಸ್ಟ್ 2 ಅದು ಚೂರು ಒಂದು ಸ್ವಲ್ಪ ಥಿಂಕ್ ಮಾಡಬೇಕಾಗಿತ್ತು. ಸ್ವಲ್ಪ ಡಿಸ್ಕಸ್ ಮಾಡೋಣ, ತುಂಬ ಡೀಪಾಗಿ ಹೋಗೋದು ಬೇಡ, ಬ್ರೀಫ್ ಆಗಿ ಒಂದ್ಸಲ ಕ್ವಶನ್ ಪೇಪರ್ ನೋಡ್ಕೊಂಬಿಡಿ, ನಿಮಗೂ ಐಡಿಯಾ ಬರುತ್ತೆ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ, ಜೊತೆಗೆ ಶೇರ್ ಕೂಡ ಮಾಡಿ. ಈಗ ಪಾರ್ಟ್ ನೋಡಿ, ಈವನ್ ಇನ್ ದ ಆಬ್ಸೆನ್ಸ್ ಆಫ್ ಪಾಲಿನೇಟಿಂಗ್ ಏಜೆಂಟ್ಸ್ ದ ಸೀಡ್ ಸೆಟ್ಟಿಂಗ್ ಇಸ್ ಅಶ್ಯೂರ್ಡ್ ಇನ್ ಅಂತ ಆಟೋಗ್ಯಾಮಿ, ಗೀಟನಗ್ಯಾಮಿ, ಜಿನಗ್ಯಾಮಿ, ಕ್ಲಿಸ್ಟೋಗ್ಯಾಮಿ ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಅದು ಕ್ಲಿಸ್ಟೋಗ್ಯಾಮಿ, ಯಾಕಂದ್ರೆ ಫ್ಲವರ್ಸ್ ಕ್ಲೋಸ್ಡ್ ಇರೋದ್ರಿಂದ, ವಯೋಲಾ, ಅಕ್ಸಾಲಿಸ್, ಕಮಲಿನದಲ್ಲಿ ಕ್ಲೋಸ್ಡ್ ಇರೋದ್ರಿಂದ, ಆಂಡ್ರೋಸಿಮ್, ಗೈನೋಸಿಮ್ ಹತ್ರ ಇರೋದ್ರಿಂದ, ಜೊತೆಗೆ ಕ್ರಾಸ್ ಪಾಲಿನೇಷನ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ, ಮತ್ತೆ ಅದು ಬೈಸೆಕ್ಷುವಲ್ ಫ್ಲವರ್ ಆಗಿರೋದ್ರಿಂದ ಅಶ್ಯೂರ್ಡ್ ಸೀಡ್ ಸೆಟ್ ಆಗೇ ಆಗ್ತದೆ, ಅಂದ್ರೆ ಸೀಡ್ ಪ್ರೊಡ್ಯೂಸ್ ಆಗೇ ಆಗ್ತದೆ, ಪಾಲಿನೇಷನ್ ಆಗೇ ಆಗ್ತದೆ ಅಂತ ಹೇಳಿ. ಈಗ ನೇಮ್ ದಿ ಪಾರ್ಟ್ ಇನ್ ದ ಫಾಲೋವಿಂಗ್ ಡಯಾಗ್ರಾಮ್ ವಿಚ್ ಡಿಫ್ರೆನ್ಶಿಯೇಟ್ ಆಸ್ ದ ಎಂಬ್ರಿಯೋ. ಇಲ್ಲಿ ನೋಡಿ ನಿಮಗೆ ಬ್ಲಾಸ್ಟೋಸಿಸ್ಟ್ ಡಯಾಗ್ರಾಮ್ ಅನ್ನು ಕೊಟ್ಟಿದ್ದಾರೆ, ಅಂದ್ರೆ ಬ್ಲಾಸ್ಟುಲಾ. ಅದರಲ್ಲಿ ಟ್ರೋಪೋಬ್ಲಾಸ್ಟ್ ಔಟರ್ ಲೇಯರ್ ಒಳಗಿರುವಂತದ್ದು ಒಂದು ಇನ್ನರ್ ಮಾಸ್ ಸೆಲ್, ಅದು ಡಿಫ್ರೆನ್ಶಿಯೇಟ್ ಇಂಟು ಎಂಬ್ರಿಯೋ ಆಗ್ತದೆ. ಜೊತೆಗೆ ಟ್ರೋಪೋಬ್ಲಾಸ್ಟ್ ಈ ಕೊರಿಯಾನಿಕ್ ವಿಲಯನ್ನ ಮಾಡಿ ಒಂದು ಪ್ಲಾಸೆಂಟಾ ಅನ್ನ ಫಾರ್ಮ್ ಮಾಡುತ್ತೆ, ಅಲ್ಲೊಂದು ಕ್ಯಾವಿಟಿ ಕಾಣ್ತಾ ಇದೆ ನೋಡಿ, ಅದು ಬ್ಲಾಸ್ಟೋಸೀಲ್. ಸೊ ಇಲ್ಲಿ ಡಿಫ್ರೆನ್ಶಿಯೇಟ್ ಆಸ್ ದ ಎಂಬ್ರಿಯೋ ಅಂತ ಕೇಳ್ಬಿಟ್ಟಿದ್ದಾರೆ, ಇನ್ನರ್ ಮಾಸ್ ಸೆಲ್ ಅಂತ ಡೈರೆಕ್ಟ್ ಆಗಿ ಹೋಗಬಹುದು. ನೆಕ್ಸ್ಟ್ ನೋಡಿ, ಈ ಸ್ವಲ್ಪ ಯೋಚನೆ ಮಾಡುವಂತ ಒಂದು ಕ್ವಶನ್ ಇದು. ಸ್ಟೇಟ್ಮೆಂಟ್ 1 ನಾರ್ಮಲಿ KCET ನೀಟ್ ನಲ್ಲಿ ಕೇಳುವಂತ ಕ್ವಶನ್, ಈಗ ಬೋರ್ಡ್ಗೆ ಬಂದ್ಬಿಟ್ಟಿದೆ. ಇತ್ತೀಚೆಗೆ ಬಯೋಫಾರಂ ಮೀಟಿಂಗ್ ನಲ್ಲಿ ಇದನ್ನೇ ಹೇಳ್ತಾ ಇದ್ರು. ಈ ತರ ಕ್ವಶನ್ ಬಂದಾಗ ಮಕ್ಕಳಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ನಾವು ಡಿಸ್ಕಸ್ ಮಾಡುವಾಗ ಈಸಿ, ಬಟ್ ಅವತ್ತು ಆ ದಿನ ಎಕ್ಸಾಮ್ ಬರೆಯುವಾಗ ತುಂಬಾ ಟೆನ್ಷನ್ ಆಗ್ಬಿಡುತ್ತೆ, ಅಂದ್ರೆ ಇದು ಕರೆಕ್ಟ್ ಇರ್ಬೋದಾ ಇಲ್ವಾ ಅಂತ ಹೇಳಿ. ನೋಡಿ ಅದೇ ತರ ಒಂದು ಕ್ವಶನ್, ಆಲ್ ಕಾಂಟ್ರಾಸೆಪ್ಟಿವ್ಸ್ ಹ್ಯಾವ್ ದ ಆಡೆಡ್ ಅಡ್ವಾಂಟೇಜ್ ಆಫ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಸೆಕ್ಸುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ನೋಡಿ. ಆಲ್ ಕಾಂಟ್ರಾಸೆಪ್ಟಿವ್ಸ್ STI ಇಂದ ಪ್ರೊಟೆಕ್ಷನ್ ಕೊಡುತ್ತಾ? ಇಲ್ಲ. ನಮಗೆ ಗೊತ್ತಿರೋ ಹಾಗೆ ಕಾಂಡಮ್ಸ್ ಮಾತ್ರ ಪ್ರೊಟೆಕ್ಷನ್ ಕೊಡುತ್ತೆ. ಈಗ ಬ್ಯಾರಿಯರ್ ಮೆಥಡ್ಸ್ ಅಂತ ಹೇಳಿದ್ರೆ ಎಲ್ಲವೂ ಅಲ್ಲ. ಫಾರ್ ಎಕ್ಸಾಂಪಲ್ ಈಗ ಕೆಲವು ಸ್ಪರ್ಮಿಸೈಡ್ಸ್ ಅಥವಾ ಜೆಲ್ಸ್ ಅಥವಾ ಕ್ರೀಮ್ಸ್ ಅದು STI ಇಂದ ಪ್ರೊಟೆಕ್ಷನ್ ಕೊಡೋದಿಲ್ಲ. ಹಾಗೆ ನೋಡೋದಾದ್ರೆ ಇಂಪ್ಲಾಂಟ್ಸ್ ಕೂಡ, ಈವನ್ ಸ್ಟೆರಿಲೈಸೇಷನ್ ಮೆಥಡ್ಸ್ ಏನಿದೆ ಅದು ಕೂಡ ವ್ಯಾಸೆಕ್ಟಮಿ, ಟ್ಯೂಬೆಕ್ಟಮಿ ಆಗಿರ್ಬೋದು. ಸೊ ಸ್ಟೇಟ್ಮೆಂಟ್ 1 ಏನಿದೆ ಅದು ಇನ್ಕರೆಕ್ಟ್ ಇದೆ. ನಾಟ್ ಆಲ್ ಕಾಂಟ್ರಾಸೆಪ್ಟಿವ್, ಓನ್ಲಿ ಸೆಲೆಕ್ಟಿವ್ ಅಥವಾ ಸೆಲೆಕ್ಟೆಡ್ ಕಾಂಟ್ರಾಸೆಪ್ಟಿವ್ಸ್ ಮಾತ್ರ. ಸ್ಟೇಟ್ಮೆಂಟ್ 2 ನೋಡಿ, ಇನ್ ಸ್ಟೆರಿಲೈಸೇಷನ್ ಮೆಥಡ್ ರಿವರ್ಸಿಬಿಲಿಟಿ ಇಸ್ ವೆರಿ ಪೂರ್. ಹೌದು, ವ್ಯಾಸೆಕ್ಟಮಿ, ಟ್ಯೂಬೆಕ್ಟಮಿದು ರಿವರ್ಸಿಬಿಲಿಟಿ ಬಹಳ ಪೂರ್. ಅದು NCERT ಯಲ್ಲಿ ಅಲ್ಲೇ ಕಾನ್ಸೆಪ್ಟ್ ನೀವು ಪ್ಯಾರಾಗ್ರಾಫ್ ನೋಡಿದಾಗ ಕೊನೆಯಲ್ಲಿ ಕೊಟ್ಬಿಟ್ಟಿದ್ದಾನೆ. ಸೊ ಹಾಗೆ ನೋಡೋದಾದ್ರೆ ಇಲ್ಲಿ ಏನಾಗಿದೆ, ಸ್ಟೇಟ್ಮೆಂಟ್ 2 ಏನಿದೆ ಅದು ಕರೆಕ್ಟ್ ಇದೆ, ಸ್ಟೇಟ್ಮೆಂಟ್ 1 ಇನ್ಕರೆಕ್ಟ್, ಆಪ್ಷನ್ ಡಿ. ನಂಬರ್ ಆಫ್ ಆಟೋಸೋಮ್ಸ್ ಪ್ರೆಸೆಂಟ್ ಇನ್ ನಾರ್ಮಲ್ ಫೀಮೇಲ್ ಸೆಲ್ ಈಸ್ ಅಂತ. ನಾರ್ಮಲ್ ಮೇಲ್ ಅಥವಾ ಫೀಮೇಲ್ ಸೆಲ್ ಅಂತ ಹೇಳಿದ್ರೆ 22 ಪೇರ್ಸ್ ಮಾತ್ರ. ಲಾಸ್ಟ್ ಒಂದು ಪೇರ್ ಏನಿದೆ, XY ಇನ್ ಮೇಲ್ಸ್, XX ಇನ್ ಫೀಮೇಲ್ಸ್, 22 ಪೇರ್ಸ್. ಐಡೆಂಟಿಫೈ ದ ನೈಟ್ರೋಜನಸ್ ಬೇಸ್ ಪ್ರೆಸೆಂಟ್ ಓನ್ಲಿ ಇನ್ DNA ಫ್ರಮ್ ದ ಫಾಲೋವಿಂಗ್. ಸೊ ಈ ಕ್ವಶನ್ ಸ್ವಲ್ಪ ಯೋಚನೆ ಮಾಡ್ಬೇಕು. ನೈಟ್ರೋಜನಸ್ ಬೇಸ್ ಅಂತ ಕೊಟ್ಟಿದ್ದಾರೆ. ಡಿಆಕ್ಸಿ ಎಡಿನೋಸಿನ್ ಅದು DNA ನ್ಯೂಕ್ಲಿಯೋಸೈಡ್, ಡಿಆಕ್ಸಿಸೈಟೋಸಿನ್ ಅದು ಕೂಡ DNA ನ್ಯೂಕ್ಲಿಯೋಸೈಡ್, ಡಿಆಕ್ಸಿಗ್ವಾನೋಸಿನ್ ಅದು ಕೂಡ DNA ನ್ಯೂಕ್ಲಿಯೋಸೈಡ್. ಥೈಮಿಡಿನ್ ಅಂತ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ನಮಗೆ ಗೊತ್ತಿದೆ RNA ಅಲ್ಲಿ ಥೈಮಿಡಿನ್ ಇರಲಿಕ್ಕೆ ಚಾನ್ಸೇ ಇಲ್ಲ, ಯುರಿಡಿನ್ ಇರಬೇಕು. ಸೊ ನಾನು ಥೈಮಿಡಿನ್ಗೆ ಹೋಗ್ತಾ ಇದ್ದೀನಿ, ದಟ್ ಈಸ್ ದ ಕರೆಕ್ಟ್ ಆನ್ಸರ್ ಆಕ್ಚುಲಿ. ಬಟ್ ಆಪ್ಷನ್ಸ್ ಏನಿದೆ ಅದು ಕರೆಕ್ಟ್ ಇಲ್ಲ. ಸುಮ್ಮನೆ ಎಡಿನಿನ್ ಕೊಡಬೇಕಿತ್ತು, ಗ್ವಾನಿನ್ ಮತ್ತೆ ಸೈಟೋಸಿನ್, ಥೈಮಿನ್ ಕೊಡಬೇಕಿತ್ತು. ಥೈಮಿಡಿನ್ ಅಂತ ಹೇಳಿದ್ರೆ ಡಿಆಕ್ಸಿಥೈಮಿಡಿನ್ ಅಂತ ಕೊಡಬೇಕಿತ್ತು, ಅಲ್ಲಿ ಕೂಡ ತಪ್ಪು ಮಾಡಿದ್ದಾರೆ. ಇರ್ಲಿ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ದಿ 2 ಕೀ ಕಾನ್ಸೆಪ್ಟ್ಸ್ ಫಾರ್ ಡಾರ್ವಿನ್ಸ್ ಥಿಯರಿ ಆಫ್ ಇವಲ್ಯೂಷನ್ ಅಂತ. ನಮಗೆ ಗೊತ್ತಿರೋ ಹಾಗೆ ಬ್ರಾಂಚಿಂಗ್ ಡಿಸೆಂಟ್ ಮತ್ತೆ ನ್ಯಾಚುರಲ್ ಸೆಲೆಕ್ಷನ್, ನೇರವಾಗಿ ಹೋಗ್ಬೋದು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಲಿಂಫಾಯ್ಡ್ ಟಿಶ್ಯೂ? ಸ್ಪ್ಲೀನ್, ಪ್ಯಾಂಕ್ರಿಯಾಸ್, ಟಾನ್ಸಿಲ್ಸ್, ಥೈಮಸ್. ನಮಗೆ ಗೊತ್ತಿರೋ ಹಾಗೆ ಲಿಂಫಾಯ್ಡ್ ಆರ್ಗನ್ಸ್ ಅಲ್ಲಿ ಪ್ರೈಮರಿ ಹಾಗೂ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಇದೆ.
ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ತಗೊಂಡ್ರೆ ಬೋನ್ ಮ್ಯಾರೋ ಮತ್ತೆ ಥೈಮಸ್. ಓಕೆ, ಥೈಮಸ್ ಕೊಟ್ಟಿದ್ದಾನೆ, ಅದು ಉತ್ತರ ಆಗೋದಿಲ್ಲ. ಈಗ ಸೆಕೆಂಡ್ರಿ ತಗೊಂಡ್ರೆ ಪೇಯರ್ ಪ್ಯಾಚಸ್, ಸ್ಪ್ಲೀನ್ ಇದೆ, ಟಾನ್ಸಿಲ್ಸ್ ಎಲ್ಲ ಬರುತ್ತೆ, ಇವನ್ ಅಪೆಂಡಿಕ್ಸ್ ಕೂಡ ಬರುತ್ತೆ. ಸೊ ಸ್ಪ್ಲೀನ್ ಮತ್ತೆ ಟಾನ್ಸಿಲ್ಸ್ ಕೂಡ ಸೆಕೆಂಡ್ರಿ ಲಿಂಫಾಯ್ಡ್ ಆರ್ಗನ್. ಪ್ಯಾಂಕ್ರಿಯಾಸ್ ಕರೆಕ್ಟ್ ಆದಂತ ಉತ್ತರ, ಯಾಕಂದ್ರೆ ಅದು ಲಿಂಫಾಯ್ಡ್ ಆರ್ಗನ್ ಅಲ್ಲ, ಇದು ಡೈರೆಕ್ಟ್ ಇದೆ, ಈಸಿ ಇದೆ. The substance produced by viral infected cell that can protect other cells from further infection ಅಂತ ಕೇಳ್ಬಿಟ್ಟಿದ್ದಾನೆ. ಯಾವುದು? ಹಿಸ್ಟಮೈನ್, ಕೊಲೆಸ್ಟ್ರಮ್, ಸೆರೋಟೋನಿನ್, ಇಂಟರ್ಫೆರಾನ್ಸ್ ಅಂತಿದೆ. ಹಿಸ್ಟಮೈನ್ ಅಂತ ಹೇಳುವಂಥದ್ದು ಮತ್ತೆ ಸೆರೋಟೋನಿನ್ ಅಂತ ಹೇಳುವಂಥದ್ದು ಮಾಸ್ಟ್ ಸೆಲ್ ಡ್ಯೂರಿಂಗ್ ಅಲರ್ಜಿ ರಿಯಾಕ್ಷನ್ ಆದಾಗ ಉತ್ಪತ್ತಿ ಆಗುವಂಥ ಕೆಮಿಕಲ್ಸ್, ಮಾಸ್ಟ್ ಸೆಲ್ ಉತ್ಪತ್ತಿ ಮಾಡ್ತದೆ, ಕರೆಕ್ಟಾ? ಕೊಲೆಸ್ಟ್ರಮ್ ಅಂತ ಹೇಳುವಂಥದ್ದು ಇನಿಷಿಯಲ್ ಡೇಸ್ ಆಫ್ ಪಾರ್ಚುರೇಷನ್ ಅಲ್ಲಿ ಉತ್ಪತ್ತಿ ಆಗುವಂಥ ಮಿಲ್ಕ್, ಇದರಲ್ಲಿ ಆಂಟಿಬಾಡಿ ಎ ಜಾಸ್ತಿ ಇರುತ್ತೆ, ಅಂದ್ರೆ ಒಂದು ಈ ಪ್ಯಾಸಿವ್ ಇಮ್ಯೂನ್ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೋಸ್ಕರ ಮಗುವಿನಲ್ಲಿ. ಇಂಟರ್ಫೆರಾನ್ಸ್ ಕರೆಕ್ಟ್ ಆದಂತ ಉತ್ತರ. ಕೆಲವು ನೆನ್ಪಿಟ್ಕೋಬೇಕು ಪದಗಳು. ಇಂಟರ್ಫೆರಾನ್ಸ್, ಆಲ್ಫಾ ಇಂಟರ್ಫೆರಾನ್ಸ್. ಆಲ್ಫಾ ಇಂಟರ್ಫೆರಾನ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದೊಂದು ಬಯಾಲಜಿಕಲ್ ರೆಸ್ಪಾನ್ಸ್ ಮಾಡಿಫೈಯರ್ ವಿಚ್ ಡಿಸ್ಟ್ರಾಯ್ಸ್ ಟ್ಯೂಮರ್ ಸೆಲ್ಸ್. ಕ್ಯಾನ್ಸರ್ ಅಲ್ಲಿ ಬಹಳ ಹೆಲ್ಪ್ಫುಲ್ ಅದು. ಇನ್ನೊಂದು ನೋಡಿದ್ರೆ ಆಲ್ಫಾ 1 ಆಂಟಿಟ್ರಿಪ್ಸಿನ್ ಅಂತ ಬರುತ್ತೆ ಎಂಫಿಸೆಮಾಕ್ಕೆ. ಮತ್ತೆ ಆಲ್ಫಾ ಲ್ಯಾಕ್ಟಾಲ್ಬ್ಯುಮಿನ್ ಅದು ಯಾವುದಕ್ಕೆ ಅಂತ ಹೇಳಿದ್ರೆ ರೋಸಿ ಅಂತ ಹೇಳುವಂತಹ ಕೌನಲ್ಲಿ ಜೆನೆಟಿಕ್ ಎಂಜಿನಿಯರಿಂಗ್ ಮುಖಾಂತರ ಒಂದು ಹ್ಯೂಮನ್ ಪ್ರೋಟೀನ್ ಆಲ್ಫಾ ಲ್ಯಾಕ್ಟಾಲ್ಬ್ಯುಮಿನ್ ಅನ್ನು ಉತ್ಪತ್ತಿ ಮಾಡ್ತಾರೆ, ಅದು ನೆನ್ಪಿಟ್ಕೋಬೇಕು. If two species compete for the same resources, they could avoid competition by choosing different times for feeding or different foraging patterns. This is called, ಇದಕ್ಕೆ ನಾವು ರಿಸೋರ್ಸ್ ಪಾರ್ಟಿಷನಿಂಗ್ ಅಂತ ಕರಿತೀವಿ. ಮ್ಯಾಕ್ ಆರ್ಥರ್ ಅಲ್ವಾ, ನಿಮ್ಗೆ ಗೊತ್ತಿರಬೇಕು. ಓಕೆ, ಆಪ್ಷನ್ ಸಿ ಕರೆಕ್ಟ್ ಆದಂತ ಉತ್ತರ. ಕಾಂಪಿಟೇಟಿವ್ ರಿಲೀಸ್ ನೋಡಿ, ಅದು ಕೂಡ ಕಾಂಪಿಟೇಷನ್ ಅಲ್ಲಿ ಬರುವಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದನ್ನು ಸ್ವಲ್ಪ ನೋಡಿಟ್ಕೊಳ್ಳಿ. ನೆಕ್ಸ್ಟ್ ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ ನೋಡ್ಬೇಡಿ. ಕಾಲಮ್ 1 ನಲ್ಲಿ ಸಿಟ್ರಿಕ್ ಆಸಿಡ್, ಸ್ಟಾಟಿನ್ಸ್, ಸೈಕ್ಲೋಸ್ಪೊರಿನ್ ಎ, ಬ್ಯೂಟರಿಕ್ ಆಸಿಡ್ ಕೊಟ್ಬಿಟ್ಟಿದ್ದಾರೆ. ಸೊ ಸಿಟ್ರಿಕ್ ಆಸಿಡ್ ಅಂದ್ರೆ ಆಸ್ಪರ್ಜಿಲಸ್ ನಿಗರಿಗೆ ಹೋಗ್ಬೋದು. ಸ್ಟಾಟಿನ್ಸ್ ಅಂತ ಹೇಳಿದ್ರೆ ಮೊನಾಸ್ಕಸ್ ಪರ್ಪುರಿಯಸ್. ಸೈಕ್ಲೋಸ್ಪೊರಿನ್ ಎ ಕೊಟ್ಟಿದ್ದಾರೆ, ಅಲ್ಲೇ ಡೈರೆಕ್ಟ್ ಇದೆ, ಟ್ರೈಕೋಡರ್ಮಾ ಪಾಲಿಸ್ಪೋರಮ್. ಬ್ಯೂಟರಿಕ್ ಆಸಿಡ್ ಅಂದ್ರೆ ಕ್ಲಾಸ್ಟ್ರಿಡಿಯಂ ಬ್ಯೂಟಿಲಿಕಮ್. ಸೊ ನೇರವಾಗಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ನೋಡಿ ಕ್ವಶನ್, ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ನೋಡಬೇಕು. ಈಕೋ R1 ಕಟ್ಸ್ ದಿ DNA at a specific sequence of 6 base pairs. ಕರೆಕ್ಟ್ ಅಲ್ವಾ? ರಿಸ್ಟ್ರಿಕ್ಷನ್ ಸೈಟ್ ಎಷ್ಟಿರುತ್ತೆ? 6 base pairs ಇರುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. 5' to GAA TTC to 3', ಆಮೇಲೆ 3' ಬರ್ದು ಆಮೇಲೆ ಅದರದ್ದು ಉಲ್ಟಾ ಬರ್ದ್ಬಿಡಿ, ಆಮೇಲೆ 5' ಹಾಕ್ಬಿಡಿ. ಓಕೆ, ದೊಡ್ಡ ನಂಬರ್ ಇಂದ ಸಣ್ಣ ನಂಬರ್ಗೆ ಇಟ್ಕೊಂಡ್ರೆ ಸಾಕು. ಆಮೇಲೆ ಹಿಂಡ್ 2 ಕೂಡ ಅದರ ರಿಸ್ಟ್ರಿಕ್ಷನ್ ಸೈಟ್ ಎಷ್ಟಿರುತ್ತೆ? 6 base pairs, ಅದನ್ನು ಕೂಡ NCERT ಅಲ್ಲಿ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಮೈಕ್ರೋ ಇಂಜೆಕ್ಷನ್ ಇಸ್ ದ ಟೆಕ್ನಿಕ್ ಆಫ್ ಇಂಟ್ರಡಕ್ಷನ್ ಆಫ್ RDNA ಇಂಟು ಪ್ಲಾಂಟ್ ಸೆಲ್ ಅಂತ ಕೊಟ್ಟಿದ್ದಾರೆ. ಇಲ್ಲ, ಆನಿಮಲ್ ಸೆಲ್ಗೆ ನಾವು ಮೈಕ್ರೋ ಇಂಜೆಕ್ಷನ್ ಮುಖಾಂತರ RDNA ನ ಹಾಕ್ತಿವಿ. ಯಾವುದಕ್ಕೆ ಅಂತ ಹೇಳಿದ್ರೆ ಆನಿಮಲ್ ಸೆಲ್ಸ್ಗೆ, ನೆನ್ಪಿಟ್ಕೊಳ್ಳಿ ಮೈಕ್ರೋ ಇಂಜೆಕ್ಷನ್. ಪ್ಲಾಂಟ್ ಸೆಲ್ಸ್ಗೆ ನಾವು RDNA ಹಾಕಬೇಕು ಅಂತ ಹೇಳಿದ್ರೆ ಬಯೋಲಿಸ್ಟಿಕ್ ಅಥವಾ ಜೀನ್ ಗನ್ ಮೆಥಡ್, ಗೋಲ್ಡ್ ಟಂಗ್ಸ್ಟನ್ ಯೂಸ್ ಮಾಡಿಕೊಂಡು ಇಂಟ್ರೊಡ್ಯೂಸ್ ಮಾಡಬೇಕಾಗ್ತದೆ. ಸೊ ಇಲ್ಲಿಗೆ ನಮಗೆ ಆನ್ಸರ್ ಸಿಕ್ತು, ಆಪ್ಷನ್ ಬಿ. ರೆಟ್ರೋವೈರಸಸ್ ಆರ್ ಕಾಮನ್ಲಿ ಯೂಸ್ಡ್ ಆಸ್ ಕ್ಲೋನಿಂಗ್ ವೆಕ್ಟರ್ಸ್ ಇನ್ ಆನಿಮಲ್ಸ್. ಹೌದು, ಆದರೆ ರೆಟ್ರೋವೈರಸಸ್ ಮಸ್ಟ್ ಬಿ ಡಿಸಾರ್ಮ್ಡ್ ಬಿಫೋರ್ ಇಟ್ ಇಸ್ ಬೀಂಗ್ ಯೂಸ್ಡ್ ಆಸ್ ಎ ವೆಕ್ಟರ್. ಯಾಕೆ ಅಂತ ಹೇಳಿದ್ರೆ ರೆಟ್ರೋವೈರಸಸ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ನಾರ್ಮಲ್ ಸೆಲ್ಸ್ ಇಂಟು ಕ್ಯಾನ್ಸರಸ್ ಸೆಲ್ಸ್. ಬಯೋಲಿಸ್ಟಿಕ್ ಇಸ್ ದ ಟೆಕ್ನಿಕ್ ಆಫ್ ಇಂಟ್ರಡಕ್ಷನ್ ಆಫ್ RDNA ಇಂಟು ಪ್ಲಾಂಟ್ ಸೆಲ್. ಹೌದು, ಕರೆಕ್ಟ್. ಸೊ ಆಪ್ಷನ್ ಬಿ ಏನಿದೆ ಅದು ತಪ್ಪಾದಂತಹ ಒಂದು ಸ್ಟೇಟ್ಮೆಂಟ್, ಕರೆಕ್ಟ್ ಉತ್ತರ. ಎಕ್ಸ್ಪ್ಯಾಂಡ್ YAC, ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಹ್ಯೂಮನ್ ಜೀನ್ಗಳನ್ನ ನಾವೇನಾದ್ರೂ ಒಂದು ವೆಕ್ಟರ್ಗೆ ಲೈಗೇಟ್ ಮಾಡಬೇಕು ಅಂತ ಹೇಳಿದ್ರೆ ದೊಡ್ಡ ವೆಕ್ಟರ್ ಬೇಕಾಗ್ತದೆ, ತುಂಬಾ ಸೀಕ್ವೆನ್ಸ್ ಇರಬೇಕು ಅದರಲ್ಲಿ. ಅದಕ್ಕೆ ನಾವು ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಮತ್ತೆ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಅನ್ನ ಯೂಸ್ ಮಾಡಬೇಕಾಗ್ತದೆ. ಓಕೆ, DNA ಆಸ್ ಆನ್ ಅಸಿಡಿಕ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್ ವಾಸ್ ಫಸ್ಟ್ ಐಡೆಂಟಿಫೈಡ್ ಬೈ ಅಂತ ಫ್ರೆಡರಿಕ್ ಮೀಶರ್. ಅದಕ್ಕೆ ಏನ್ ಕರೀತಾನೆ ಅಂತ ಹೇಳಿದ್ರೆ ಅವನು ನ್ಯೂಕ್ಲಿನ್ ಅಂತ ಕರೀತಾನೆ. ನಂತರ ಆಲ್ಟ್ಮನ್ ಅಂತ ಹೇಳುವವನು ನ್ಯೂಕ್ಲಿನ್ಗೆ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳ್ತಾನೆ. ಫ್ರೆಡರಿಕ್ ಮೀಶರ್ ಕರೆಕ್ಟ್ ಆದಂತ ಉತ್ತರ. ಓಕೆ, ನಿಮಗೆ ಅಲ್ಲಿ ಫ್ರಾಂಕ್ಲಿನ್ ಸ್ಟಾಲ್ ಇದೆ, ಫ್ರೆಡರಿಕ್ ಗ್ರಿಫಿತ್ ಇದೆ, ಮಾರ್ಷಲ್ ನೈರನ್ಬರ್ಗ್ ಇದೆ. ಸೊ ಸೆಲ್ ಫ್ರೀ ಸಿಸ್ಟಮ್ ಆಫ್ ಪ್ರೋಟೀನ್ ಸಿಂಥಸಿಸ್ ಯಾರ್ದು? ಮಾರ್ಷಲ್ ನೈರನ್ಬರ್ಗ್, ನೆನ್ಪಿಟ್ಕೊಳ್ಳಿ. ಮೆಸಲ್ಸನ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಗೊತ್ತಿದೆ ಅಲ್ವಾ, ಅದು ಕೂಡ ಇಂಪಾರ್ಟೆಂಟ್. ಗ್ರಿಫಿತ್ಸ್ದು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಕೂಡ ಕಲ್ತೀರಿ. ನೆಕ್ಸ್ಟ್ ನೋಡಿ, ಕನ್ವರ್ಷನ್ ಆಫ್ BT ಇನ್ಆಕ್ಟಿವ್ ಟಾಕ್ಸಿನ್ ಇಂಟು ಆಕ್ಟಿವ್ ಫಾರ್ಮ್ ರಿಕ್ವೈರ್. ನಮಗೆ ಗೊತ್ತಿರೋ ಹಾಗೆ ಒಂದು ಇನ್ಸೆಕ್ಟ್ ಪೆಸ್ಟ್ ನಲ್ಲಿ ಈ BT ಟಾಕ್ಸಿನ್ ಏನಿರುತ್ತೆ ಅದು ಇನ್ಆಕ್ಟಿವ್ ಫಾರ್ಮ್ ಅಲ್ಲಿ ಇರುತ್ತೆ. ಆದ್ರೆ ಅದು ಇನ್ಸೆಕ್ಟ್ ನ ಗಟ್ ಒಳಗಡೆ ಆಲ್ಕಲೈನ್ pH ಇರೋದ್ರಿಂದ ಕನ್ವರ್ಟ್ ಆಗ್ಬಿಟ್ಟು ಇನ್ಸೆಕ್ಟ್ ನ ಗಟ್ ನಲ್ಲಿರುವಂತಹ ಎಪಿಥಿಲಿಯಂ ಸೆಲ್ಸ್ ನಲ್ಲಿ ಪೋರ್ಸ್ ಅನ್ನ ಕ್ರಿಯೇಟ್ ಮಾಡಿ ನಂತರ ಸ್ವೆಲ್ಲಿಂಗ್ ಮಾಡುತ್ತೆ, ನಂತರ ಲೈಸಿಸ್ ಮಾಡುತ್ತೆ, ಕೊನೆಗೆ ಇನ್ಸೆಕ್ಟ್ ಅನ್ನ ಕೊಂದ್ಬಿಡುತ್ತೆ. ಕರೆಕ್ಟ್? ಆಲ್ಕಲೈನ್ pH ಬೇಕಾಗ್ತದೆ ಅದನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ. ಆಪ್ಷನ್ ಎ ಕರೆಕ್ಟ್. ಬ್ಯಾಕ್ಟೀರಿಯಾಕ್ಕೆ ಯಾಕೆ ಅದು ತೊಂದರೆ ಮಾಡಲ್ಲ ಅಂದ್ರೆ ಬ್ಯಾಕ್ಟೀರಿಯಾದ ಬಾಡಿಯಲ್ಲಿ ಸೆಲ್ ಒಳಗಡೆ ಆಲ್ಕಲೈನ್ pH ಇರೋದಿಲ್ಲ. ಓಕೆ, ನೆಕ್ಸ್ಟ್ ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್.
Bacillus thuringiensis produces an insecticidal protein that can kill Meloidigone incognitia ಅಂತ ಕೊಟ್ಬಿಟ್ಟಿದ್ದಾರೆ. ಬ್ಯಾಸಿಲಸ್ thuringiensis ಆಕ್ಚುಲಿ ಕೆಲವು ಇನ್ಸೆಕ್ಟ್ ಪೆಸ್ಟ್ಗಳನ್ನ ಈ ಆರ್ಮಿ ವರ್ಮ್ ಅಂತದನ್ನ ಕೊಲ್ಲಿಕ್ಕೋಸ್ಕರ ಇರುವಂತದ್ದು. ಮೆಲೋಡಿಗನಿ ಇಂಕೊಗ್ನೇಷಿಯಾಕ್ಕೆ ಸಂಬಂಧ ಇಲ್ಲ. ಮೆಲೋಡಿಗನಿ ಇಂಕೊಗ್ನೇಷಿಯಾ ನೀವು ಕೊಲ್ಲಬೇಕು ಅಂತ ಹೇಳಿದ್ರೆ mRNA ಸೈಲೆನ್ಸಿಂಗ್ ಮಾಡಬೇಕು, ಅಂದ್ರೆ RNA ಇಂಟರ್ಫರೆನ್ಸ್ ಯೂಸಿಂಗ್ ಸೆನ್ಸ್ RNA ಆಂಟಿ ಸೆನ್ಸ್ RNA. ಕರೆಕ್ಟಾ? ಸೊ ಇಲ್ಲಿ ಏನಾಗ್ಬಿಡ್ತು ನಮಗೆ, ಇದು ಇನ್ಕರೆಕ್ಟ್, ಕರೆಕ್ಟ್ ಆದಂತ ಉತ್ತರ ಅಲ್ಲ. ದ ಜೀನ್ Cry1 AC ಕಂಟ್ರೋಲ್ ಕಾರ್ನ್ ಬೋರರ್ ಅಂತ ಇದೆ. ಈಸ್ ಇಟ್ ಟ್ರೂ? Cry1 AC ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಬಾಲ್ ವರ್ಮ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಕಾರ್ನ್ ಬೋರರ್ ಅನ್ನ ಅಲ್ಲ. ನೆನ್ಪಿಟ್ಕೊಳ್ಳಿ, ಯಾವುದು Cry1 AC ಅಂಡ್ Cry2 AB ಏನ್ ಮಾಡುತ್ತೆ, ಬಾಲ್ ವರ್ಮ್ ಅನ್ನ ಕಂಟ್ರೋಲ್ ಮಾಡುತ್ತೆ. Cry1 AB ಕಾರ್ನ್ ಬೋರರ್ ಅನ್ನ ಕಂಟ್ರೋಲ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ. ಯೂಸಿಂಗ್ agrobacterium vectors nematode specific genes were introduced into the host plant ಅಂತ. ಕರೆಕ್ಟಾ? ಎಸ್. ಅಗ್ರೋಬ್ಯಾಕ್ಟೀರಿಯಂ ಅನ್ನ ನಾವು ಯಾವತ್ತು ಅದು ಬ್ಯಾಕ್ಟೀರಿಯಾ, ಅದನ್ನ ನಾವು ವೆಕ್ಟರ್ ಆಗಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ಅದು ನ್ಯಾಚುರಲ್ ಆಗಿ ಪ್ಲಾಂಟ್ ನ ಒಳಗಡೆ ಹೋಗುತ್ತೆ, ಅಲ್ಲಿ ಹೋದ್ಮೇಲೆ ಸಣ್ಣದಾಗಿ ಟ್ಯೂಮರ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕೋಸ್ಕರನೇ ಅಗ್ರೋಬ್ಯಾಕ್ಟೀರಿಯಂ ಅನ್ನು ಯೂಸ್ ಮಾಡೋದು ಈ ಜೆನೆಟಿಕ್ ಇಂಜಿನಿಯರ್ ಅಲ್ಲಿ. ಪ್ಲಾಂಟ್ಸ್ ಅಲ್ಲಿ ಏನಾದ್ರೂ ನೀವು ಒಂದು ಡಿಸೈರ್ಡ್ ಜೀನ್ ಅಥವಾ DNA ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ಅಗ್ರೋಬ್ಯಾಕ್ಟೀರಿಯಂ. Beta toxin exists as protein that convert into protoxin in insect gut ಅಂತ ಕೊಟ್ಟಿದ್ದಾನೆ. ಇಲ್ಲ, ತಪ್ಪಲ್ವಾ? ಬೀಟಿ ಟಾಕ್ಸಿನ್ ಆಕ್ಚುಲಿ ಇನ್ಆಕ್ಟಿವ್ ಪ್ರೋಟಾಕ್ಸಿನ್ ಆಗಿರುತ್ತೆ. ಅದು ಆಕ್ಚುಲಿ ಈ ಆಕ್ಟಿವ್ ಫಾರ್ಮ್ ಅಲ್ಲಿ ಆಗ್ತದೆ, ಇನ್ಸೆಕ್ಟ್ ಗಟ್ಟಲ್ಲಿ ಆಗ್ತದೆ. ಸೊ ಅದು ಕೂಡ ತಪ್ಪು. ಐ ವಿಲ್ ಗೋ ವಿತ್ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ನಮ್ದು, ಈ ಆಪ್ಷನ್ ಸಿ ಅಲ್ವಾ. ಫಿಲ್ ಇನ್ ದ ಬ್ಲಾಂಕ್ಸ್ ನೋಡೋದಾದ್ರೆ ಇಲ್ಲಿ ದ ಪ್ಲಾಸ್ಮಿಡ್ DNA ಆಕ್ಟ್ಸ್ ಆಸ್ ಡ್ಯಾಶ್ ಟು ಟ್ರಾನ್ಸ್ಫರ್ ದ ಪೀಸ್ ಆಫ್ DNA ಅಟ್ಯಾಚ್ ಟು ಇಟ್. ವೆಕ್ಟರ್ ಅಲ್ವಾ, ಈಸಿ. ಡ್ಯಾಶ್ ಆರ್ ದಿ ಮೊಬೈಲ್ ಜೆನೆಟಿಕ್ ಎಲಿಮೆಂಟ್ಸ್. ನಾನು ಇತ್ತೀಚೆಗೆ ಒಂದು ಹಾಟ್ಸ್ ಕ್ವಶನ್ ಅನ್ನ ಡಿಸ್ಕಸ್ ಮಾಡಿದೆ, ಅದರಲ್ಲಿ ಹೇಳಿದ್ದೀನಿ ಟ್ರಾನ್ಸ್ಪೋಸಾನ್ಸ್ ಆರ್ ಕಾಲ್ಡ್ ಎಸ್ ಮೊಬೈಲ್ ಜೆನೆಟಿಕ್ ಎಲಿಮೆಂಟ್ಸ್. ಅದಕ್ಕೆ ನಾವು ಜಂಪಿಂಗ್ ಜೀನ್ಸ್ ಅಂತ ಕರಿತೀವಿ. ಡ್ಯಾಶ್ ಇಸ್ ದ ಮೇಜರ್ ಕಂಡ್ಯೂಟ್ ಫಾರ್ ಎನರ್ಜಿ ಫ್ಲೋ ಇನ್ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್. GFC ನ DFC ನ ಟೆರೆಸ್ಟ್ರಿಯಲ್ ಅಲ್ಲಿ DFC ಡಿಟಿಟಸ್ ಫುಡ್ ಚೈನ್, ಅದು GFC ಅಕ್ವಾಟಿಕ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ಆನ್ಸರ್ ಇಸ್ DFC. ಡಿಸೀಸ್ ಕಾಸಿಂಗ್ ಆರ್ಗನಿಸಮ್ಸ್ ಆರ್ ಕಾಲ್ಡ್ ಅಂತಿದೆ ಪ್ಯಾಥೋಜನ್ಸ್. ಸೆಡಿಮೆಂಟ್ಸ್ ಆಫ್ ಫ್ಲಾಕ್ಸ್ ಇನ್ ದ ಸೆಟ್ಲಿಂಗ್ ಟ್ಯಾಂಕ್ ಆರ್ ಕಾಲ್ಡ್. ಇದಕ್ಕೆ ನಾವು ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಕರಿತೀವಿ. ಅಂದ್ರೆ ಸೆಟ್ಲಿಂಗ್ ಟ್ಯಾಂಕ್ ನಲ್ಲಿ ಇರುವಂತಹ ಒಂದು ಸ್ಲಡ್ಜ್, ಆಕ್ಟಿವೇಟೆಡ್ ಸ್ಲಡ್ಜ್. ನಂತರ ಏನ್ ಮಾಡ್ತೀವಿ, ಆಕ್ಟಿವೇಟೆಡ್ ಸ್ಲಡ್ಜ್ ಅನ್ನ ವಿ ಪಂಪ್ ಇಟ್ ಬ್ಯಾಕ್ ಟು ಏರೇಷನ್ ಟ್ಯಾಂಕ್ ಅಲ್ವಾ. ಉಳಿದಿರುವಂತಹ ಸೂಪರ್ನೇಟ್ ಅಂಡ್ ಎಫ್ಲುಯೆಂಟ್ ಅನ್ನ ಏನ್ ಮಾಡ್ತೀವಿ, ಅಲ್ಲಿ ಆಲ್ರೆಡಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಕಡಿಮೆ ಆಗಿರೋದ್ರಿಂದ ಅದನ್ನು ನಾವು ಅನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ಗೆ ಹಾಕ್ತಿವಿ. ಅಲ್ಲಿ ಅನರೋಬಿಕ್ ಬ್ಯಾಕ್ಟೀರಿಯಾ, ಏರೋಬಿಕ್ ಬ್ಯಾಕ್ಟೀರಿಯಾ ಈ ಫ್ಲಾಕ್ಸ್ ಇರುತ್ತಲ್ಲ ಅದನ್ನ ತಿಂದು ಹಾಕುತ್ತೆ, ಡೈಜೆಸ್ಟ್ ಮಾಡುತ್ತೆ. ಅವಾಗ ಈ ಬಯೋಗ್ಯಾಸ್ ಉತ್ಪತ್ತಿ ಆಗ್ತದೆ. ಯಾವುದೆಲ್ಲ ಅಂತ ಹೇಳ್ಬೋದಾ ಬಯೋಗ್ಯಾಸ್? CH4 ಇದೆ, ಅಂದ್ರೆ ಮೀಥೇನ್ ಇದೆ, ಆಮೇಲೆ ಹೈಡ್ರೋಜನ್ ಸಲ್ಫೈಡ್ ಇದೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಇದೆ. ವೆರಿ ಇಂಪಾರ್ಟೆಂಟ್ ಬಯೋಗ್ಯಾಸ್ 3 ನೆನ್ಪಿಟ್ಕೊಳ್ಳಿ. ಈಗ ಪಾರ್ಟ್ ಬಿ ನೋಡಿ, 2 ಮಾರ್ಕ್ಸ್ 7 ಇದೆ, ನಾವು 5 ಬರಿಬೇಕು. ಲೇಬಲ್ ಪ್ಲೂಮ್ಯೂಲ್ ಅಂಡ್ ರಾಡಿಕಲ್ ಇನ್ ಡೈಕೋಟ್ ಎಂಬ್ರಿಯೋ ಡಯಾಗ್ರಾಮ್. ಇದು ಈಸಿ ಇದೆ ನಿಮಗೆ. ಡೈಕೋಟ್ ಎಂಬ್ರಿಯೋದು ಡಯಾಗ್ರಾಮ್ ಅಂತೂ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ ಅಲ್ಲಿ ಕೊನೆಗೆ ಬರುತ್ತೆ, ಕಲ್ತಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಸಜೆಸ್ಟ್ ಎನಿ 2 ಆರ್ಟ್ಸ್ ದಟ್ ಕ್ಯಾನ್ ಹೆಲ್ಪ್ ದ ಕಪಲ್ ಟು ಹ್ಯಾವ್ ಚೈಲ್ಡ್ ವೇರ್ ದ ಪ್ರಾಬ್ಲಮ್ ಈಸ್ ವಿತ್ ಮೇಲ್ ಪಾರ್ಟ್ನರ್. ಅಂಡರ್ಲೈನ್ ಮಾಡ್ಕೊಳ್ಳಿ, ಮೇಲ್ ಪಾರ್ಟ್ನರ್. ಟು ಇನ್ಸೆಮಿನೇಟ್ ಫೀಮೇಲ್ ಆರ್ ವೆರಿ ಲೋ ಸ್ಪರ್ಮ್ ಕೌಂಟ್ಸ್ ಇನ್ ಇಜಾಕ್ಯುಲೇಟ್ಸ್. ಹೀಗಿದ್ದಾಗ ನಾವು ಏನ್ ಮಾಡ್ಬೋದು, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಹೋಗ್ಬೋದು, ಅಥವಾ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಹೋಗ್ಬೋದು, ಅಥವಾ ಈ ಯುಟರೈನ್ ಇನ್ಸೆಮಿನೇಷನ್ ಕೂಡ ಹೋಗಬಹುದು. ಕರೆಕ್ಟಾ? ಡಿಸ್ಟಿಂಗ್ವಿಶ್ ಬಿಟ್ವೀನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂಡ್ ಕೋಡಾಮಿನೆನ್ಸ್ ಅಂತ ಕೊಟ್ಬಿಟ್ಟಿದ್ದಾನೆ. ವೆರಿ ಸಿಂಪಲ್, ನಿಮಗೆ ಡೈರೆಕ್ಟ್ ಕ್ವಶನ್ ಇದು. ವಾಟ್ ಆರ್ ಹೋಮೋಲೋಗಸ್ ಆರ್ಗನ್ಸ್? ಗಿವ್ ಅನ್ ಎಕ್ಸಾಂಪಲ್ ಫಾರ್ ಹೋಮೋಲೋಗಸ್ ಆರ್ಗನ್ಸ್ ಇನ್ ಪ್ಲಾಂಟ್ಸ್. ಇದು ಕೂಡ ಈಸಿ ಅಲ್ವಾ. ಟೆಂಡಿಲ್ಸ್ ಆಫ್ ಕುಕುರ್ಬಿಟಾ ಆಗಿರ್ಬೋದು, ಥಾರ್ನ್ಸ್ ಆಫ್ ಬೋಗನ್ವಿಲ್ಲಾ ಎಕ್ಸಾಂಪಲ್ಸ್. ಡಿಫೈನ್ ದ ಟರ್ಮ್ಸ್ ಮೈಕ್ರೋ ಪ್ರೊಪಗೇಷನ್ ಅಂಡ್ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್. ಇದು ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ಚಾಪ್ಟರ್ ಇಂದ ತೆಗೆದಿರೋದು. ಮುಂಚೆ ಏನಿತ್ತದು ಅಂತ ಹೇಳಿದ್ರೆ ಈ ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ಅಂತ ಒಂದು ಚಾಪ್ಟರ್ ಇತ್ತು, ಅದು ನಿಮಗಿಲ್ಲ. ನೀವು ತುಂಬಾ ಲಕ್ಕಿ, ಆಕ್ಚುಲಿ ತುಂಬಾ ಕನ್ಫ್ಯೂಸಿಂಗ್ ಇತ್ತು ಮಕ್ಕಳಿಗೆ. ಈಗ ಅದನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಯೋಟೆಕ್ನಾಲಜಿ ಅಂಡ್ ಅಪ್ಲಿಕೇಶನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಮೈಕ್ರೋ ಪ್ರೊಪಗೇಷನ್ ಅಂದ್ರೆ ಇಟ್ ಈಸ್ ದ ಮೆಥಡ್ ಆಫ್ ಪ್ರೊಡಕ್ಷನ್ ಆಫ್ ಥೌಸಂಡ್ಸ್ ಆಫ್ ಪ್ಲಾಂಟ್ಸ್ ಥ್ರೂ ಟಿಶ್ಯೂ ಕಲ್ಚರ್. ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಅಂದ್ರೆ ಇಟ್ ಈಸ್ ದ ಫ್ಯೂಷನ್ ಆಫ್ 2 ಡಿಫರೆಂಟ್ ಸ್ಪೀಶೀಸ್ ಸೆಲ್ಸ್ ಪ್ರೋಟೋಪ್ಲಾಸ್ಟ್. ಅರ್ಥ ಆಯ್ತಾ? ಟು ಒಬ್ಟೈನ್ ಎ ಡಿಸೈರ್ಡ್ ಪ್ಲಾಂಟ್. ಇಷ್ಟೇ, ಇದಕ್ಕೆ ನಾವು ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ರೈಟ್ ದ ಇಕ್ವೇಶನ್ ಫಾರ್ ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್, ಮೆನ್ಷನ್ ದ ಸೇಮ್ ರಿಲೇಶನ್ಶಿಪ್ ಆನ್ ಲಾಗರಿಥಮಿಕ್ ಸ್ಕೇಲ್ ಅಂತ. ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಇಂದ ಈ ಜರ್ಮನ್ ನ್ಯಾಚುರಲಿಸ್ಟ್ ಒಬ್ಬ ಇರ್ತಾನಲ್ಲ, ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅಂತ ಹೇಳುವನು, ಈ ಸೌತ್ ಅಮೆರಿಕನ್ ಜಂಗಲ್ಸ್ ಅಲ್ಲಿ ವರ್ಕ್ ಮಾಡ್ತಾ ಈ ತರ ಒಂದು ಈಕ್ವೇಶನ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಅಂದ್ರೆ ಏರಿಯಾ ವರ್ಸಸ್ ಸ್ಪೀಶೀಸ್ ಡೈವರ್ಸಿಟಿ ಅಥವಾ ಸ್ಪೀಶೀಸ್ ರಿಚ್ನೆಸ್ ಮೇಲೆ ಒಂದು
ಈಕ್ವೇಶನ್ ಹೇಗಿದೆ, ಲಾಗ್ ಎಸ್ ಈಕ್ವಲ್ ಟು ಲಾಗ್ ಸಿ ಪ್ಲಸ್ ಝೆಡ್ ಲಾಗ್ ಎ. ಇದನ್ನು ಇನ್ನೊಂದು ರೀತಿಯಲ್ಲಿ ಬರಿಬಹುದು, ಎಸ್ ಈಕ್ವಲ್ ಟು ಸಿ ಎ ಟು ದ ಪವರ್ ಝೆಡ್ ಅಂತ ಹೇಳ್ಬಿಟ್ಟು. ಇದನ್ನ ಮತ್ತೆ ಜೊತೆಗೆ ನೀವು ಈ ಗ್ರಾಫ್ ಅನ್ನು ಕೂಡ ಬಿಡಿಸಬೇಕಾಗ್ತದೆ, ಗೊತ್ತಿದೆ ಅಲ್ವಾ. ಸ್ಪೀಶೀಸ್ ರಿಚ್ನೆಸ್ ಮತ್ತೆ ಏರಿಯಾವನ್ನ ಇಟ್ಟು ಒಂದು ಲಾಗ್ ಸ್ಕೇಲ್ ಅನ್ನು ನೀವು ಬಿಡಿಸಬೇಕು. ಮತ್ತೆ 2 ಈಕ್ವೇಶನ್ಗಳನ್ನ ಬರೆದ್ಬಿಡಿ, ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಅದು ಇಂಪಾರ್ಟೆಂಟ್, ಕಲ್ತಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಮೆನ್ಷನ್ ದ ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ಸ್ ಇನ್ ಇಂಡಿಯಾ ಅಂತ ಕೇಳಿದರೆ, ವೆಸ್ಟರ್ನ್ ಘಾಟ್ಸ್ ಆಫ್ ಇಂಡಿಯಾ ಅಂಡ್ ಶ್ರೀಲಂಕಾ, ಇಂಡೋ ಬರ್ಮಾ ಆಗಿರ್ಬೋದು, ಹಿಮಾಲಯನ್ ಘಾಟ್ ಸೆಕ್ಷನ್, ಇದೆಲ್ಲ ಬರಿಬಹುದು. ಬಟ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂದ್ರೆ ಏನು ಅಂತ ಕೇಳ್ಬಿಟ್ರೆ, ದೀಸ್ ಆರ್ ದಿ ಏರಿಯಾಸ್ ವಿಚ್ ಶೋಸ್ ಹೈ ಡಿಗ್ರಿ ಆಫ್ ಎಂಡಮಿಸಮ್ ಮತ್ತೆ ಹೈ ಸ್ಪೀಶೀಸ್ ಡೈವರ್ಸಿಟಿ. ನೆನ್ಪಿಟ್ಕೊಳ್ಳಿ, ಎಂಡಮಿಸಮ್ ಅಂದ್ರೆ ದ ಸ್ಪೀಶೀಸ್ ವಿಚ್ ಆರ್ ಕನ್ಫೈನ್ಡ್ ಟು ಎ ಪರ್ಟಿಕ್ಯುಲರ್ ಏರಿಯಾ ವಿಚ್ ಆರ್ ನಾಟ್ ಫೌಂಡ್ ಎನಿವೇರ್ ಎಲ್ಸ್ ಇನ್ ದ ವರ್ಲ್ಡ್ ಅಂತ. ಮ್ಯಾಂಜಿಫೆರಾ ಇಂಡಿಕಾ ನೆನ್ಪಿಟ್ಕೊಳ್ಳಿ. ಪಾರ್ಟ್ ಸಿ ನೋಡಿ, ವಾಟ್ ಈಸ್ ಟ್ರಿಪಲ್ ಫ್ಯೂಷನ್, ವೇರ್ ಡಸ್ ಇಟ್ ಟೇಕ್ ಪ್ಲೇಸ್ ಇನ್ ಮೆಗಾಸ್ಪೊರಾಂಜಿಯಂ, ನೇಮ್ ದ ನ್ಯೂಕ್ಲಿಯೈ ಇನ್ವಾಲ್ವ್ಡ್ ಇನ್ ಟ್ರಿಪಲ್ ಫ್ಯೂಷನ್ ಅಂತ ಕೇಳಿದ್ದಾರೆ. ಟ್ರಿಪಲ್ ಫ್ಯೂಷನ್ ಈಸಿ ಇದೆ ಅಲ್ಲ, ಫ್ಯೂಷನ್ ಆಫ್ ದಿ ಮೇಲ್ ಗ್ಯಾಮೆಟ್ ವಿತ್ ದಿ 2 ಪೋಲಾರ್ ನ್ಯೂಕ್ಲಿಯೈ ಆಫ್ ದಿ ಸೆಂಟ್ರಲ್ ಸೆಲ್ ಅಲ್ವಾ, ಪೆನ್ ಉತ್ಪತ್ತಿ ಆಗ್ತದೆ. ವೇರ್ ಡಸ್ ಇಟ್ ಟೇಕ್ ಪ್ಲೇಸ್ ಇನ್ ಮೆಗಾಸ್ಪೊರಾಂಜಿಯಂ. ಬಹಳ ಸ್ಮಾರ್ಟ್ ಆಗಿ ನೀವು ಉತ್ತರ ಬರೀಬೇಕಾಗ್ತದೆ. ಎಂಬ್ರಿಯೋ ಸ್ಯಾಕ್ ಅಂತ ಬರಿಬಹುದು, ನೀವು ಎಂಬ್ರಿಯೋ ಸ್ಯಾಕ್ ಅಂತ ಬರೆದು ದಟ್ ಈಸ್ ಇನ್ ದಿ ಸೆಂಟ್ರಲ್ ಸೆಲ್ ಅಂತ ಬರೆದ್ಬಿಡಿ ಅಲ್ವಾ. ಸೊ ಯಾವುದೇ ರೀತಿಯಾದಂಥ ಭಯ ಇರೋದಿಲ್ಲ, ಆಗ ಸೇಫಲ್ಲಿ ಇರ್ತೀರಿ. ಯಾಕಂದ್ರೆ ವ್ಯಾಲ್ಯೂಯೇಷನ್ ಮಾಡುವಾಗ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಕೊಡ್ತಾರಲ್ಲ, ಅದು ಯಾವ ರೀತಿ ಕೊಡ್ತಾರೆ ಅಂತ ನಮಗೂ ಗೊತ್ತಾಗೋದಿಲ್ಲ, ಅದರ ಮೇಲೆನೆ ವ್ಯಾಲ್ಯೂಯೇಷನ್ ಮಾಡಿಬಿಡ್ತಾರೆ. ನೇಮ್ ದ ನ್ಯೂಕ್ಲಿಯೈ ಇನ್ವಾಲ್ವ್ಡ್ ಇನ್ ಟ್ರಿಪಲ್ ಫ್ಯೂಷನ್ ಅಂತ ಕೊಟ್ಟಿದ್ದಾರೆ. ಯಾವುದಲ್ಲಿದೆ, ಪೋಲಾರ್ ನ್ಯೂಕ್ಲಿಯೈ ಇದೆ, ಜೊತೆಗೆ ಮೇಲ್ ಗ್ಯಾಮೆಟ್ ನ್ಯೂಕ್ಲಿಯೈ ಕೂಡ ಇದೆ. ಅದೆಲ್ಲ ಸೇರಿದಾಗ ಟ್ರಿಪಲ್ ಫ್ಯೂಷನ್ ಆಗುತ್ತೆ. 29ನೇ ಕ್ವಶನ್ ನೋಡಿ, ದ ಪಿಕ್ಚರ್ ಶೋಸ್ ದ ಕಾಂಟ್ರಾಸೆಪ್ಟಿವ್ ಡಿವೈಸ್ ಯೂಸ್ಡ್ ಬೈ ವಿಮೆನ್. ಯಾವುದು, ಇಂಪ್ಲಾಂಟ್. ಇದು ಐಡೆಂಟಿಫೈ ದ ಕಾಂಟ್ರಾಸೆಪ್ಟಿವ್ ಡಿವೈಸ್ ಶೋನ್ ಇನ್ ದ ಪಿಕ್ಚರ್ ಅಂತಿದೆ. ಇಂಪ್ಲಾಂಟ್ ಅಲ್ವಾ. ಹೌ ಈಸ್ ಇಟ್ ಯೂಸ್ಡ್, ಇಟ್ ಈಸ್ ನಾರ್ಮಲಿ ಇಂಪ್ಲಾಂಟೆಡ್ ಅಂಡರ್ ದಿ ಸ್ಕಿನ್ ಅಲ್ವಾ, ಬರೆದಿಟ್ಕೊಳ್ಳಿ. ವಾಟ್ ಡಸ್ ಇಟ್ ಕಂಟೈನ್, ಇದು ಒಂದು ಪ್ರೊಜೆಸ್ಟೋಜನ್ ಅಂತ ಹೇಳುವಂತ ಹಾರ್ಮೋನ್ ಅಥವಾ ಪ್ರೊಜೆಸ್ಟೋಜನ್ ಈಸ್ಟ್ರೋಜನ್ ಕಾಂಬಿನೇಷನ್ ಇರುವಂತ ಒಂದು ಹಾರ್ಮೋನ್ಗಳನ್ನು ಒಳಗೊಂಡಿರುತ್ತೆ, ನೆನ್ಪಿಟ್ಕೊಳ್ಳಿ. ಐಡೆಂಟಿಫೈ ದ ಫಾಲೋವಿಂಗ್ ಆನ್ಸಿಸ್ಟ್ರಲ್ ಫಾರ್ಮ್ಸ್ ಆಫ್ ಮ್ಯಾನ್ ಬೇಸ್ಡ್ ಆನ್ ದ ಡೀಟೇಲ್ಸ್ ಗಿವನ್. ಎಸೆನ್ಷಿಯಲಿ ಏಟ್ ಫ್ರೂಟ್, hunted with stone weapons and probably lived in East African grasslands ಅಂತಿದೆ. ಅವರು ಫ್ರೂಟ್ಸ್ಗಳನ್ನು ತಿಂತಾ ಇದ್ವು, ಜೊತೆಗೆ ಸ್ಟೋನ್ಸ್ ಅನ್ನ ಯೂಸ್ ಮಾಡ್ತಾ ಇದ್ವು ಹಂಟ್ ಮಾಡ್ಲಿಕ್ಕೋಸ್ಕರ, ಆದ್ರೆ ಮೀಟ್ ತಿಂತಾ ಇರಲಿಲ್ಲ. ಈಸ್ಟ್ ಆಫ್ರಿಕನ್ ಗ್ರಾಸ್ಲ್ಯಾಂಡ್ ಅಂದ್ರೆ ಇದು 100% ಆಸ್ಟ್ರಲೋಪಿಥಿಸಿಯನ್ಸ್, ಕರೆಕ್ಟಾ. ಹ್ಯಾಡ್ ಎ ಲಾರ್ಜ್ ಬ್ರೈನ್ ಅರೌಂಡ್ 900 cc, probably ate meat. ದೇರ್ ಫಾಸಿಲ್ಸ್ ಡಿಸ್ಕವರ್ಡ್ ಇನ್ ಜಾವಾ. ಜಾವಾ ಮೆನ್ ಅಂತ ಹೇಳಿದ್ರೆ ಇದು ಹೋಮೋ ಇರೆಕ್ಟಸ್, ನೆನ್ಪಿಟ್ಕೊಳ್ಳಿ. 15 Maya existed, hairy, walked like gorillas and chimpanzees. ಡ್ರಯೋಪೆಥಿಕಸ್ ಮತ್ತೆ ರಾಮಪೆಥಿಕಸ್. ರಾಮಪೆಥಿಕಸ್ ಮ್ಯಾನ್ ಲೈಕ್, ಡ್ರಯೋಪೆಥಿಕಸ್ ಅಂದ್ರೆ ಏಪ್ ಲೈಕ್, ನೆನ್ಪಿಟ್ಕೊಳ್ಳಿ. ಸ್ವಲ್ಪ ಈಸಿ ಇತ್ತು, ನಾಟ್ ದಟ್ ಕಾಂಪ್ಲಿಕೇಟೆಡ್. ಎಕ್ಸ್ಪ್ಲೇನ್ ಎನಿ 3 ರೀಸನ್ಸ್ ಫಾರ್ ಪ್ರೊಡಕ್ಷನ್ ಆಫ್ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಇನ್ ಬ್ರೀಫ್. 5 ಪಾಯಿಂಟ್ ಕೊಟ್ಟಿದ್ದಾನೆ, ಎಲ್ಲ ಕಲ್ತ್ಕೊಂಡ್ಬಿಡಿ. ಈ ಸ್ಟಡಿ ಆಫ್ ನಾರ್ಮಲ್ ಫಿಸಿಯೋಲಜಿ ಅಂಡ್ ಡೆವಲಪ್ಮೆಂಟ್, ವ್ಯಾಕ್ಸಿನ್ ಸೇಫ್ಟಿ, ಈ ತರ ಅಲ್ವಾ. ಆಮೇಲೆ ಪ್ರೊಡಕ್ಷನ್ ಆಫ್ ಬಯಾಲಜಿಕಲ್ ಪ್ರಾಡಕ್ಟ್ಗೋಸ್ಕರ, ಈ ಡಿಸೀಸಸ್ ನ ಸ್ಟಡಿ ಮಾಡ್ಲಿಕ್ಕೋಸ್ಕರ ಅಂತೆಲ್ಲ ಪಾಯಿಂಟ್ ಅನ್ನು ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದ್ರೆ, ಫಿಲ್ ದ ಮಿಸ್ಸಿಂಗ್ ಡಾಟಾ ABC ಇನ್ ದ ಟೇಬಲ್ ಡಿಪಿಕ್ಟಿಂಗ್ ಡಿಸೀಸಸ್, ದೇರ್ ಕಾಸಿಟಿವ್ಸ್ ಅಂಡ್ ಸಿಂಪ್ಟಮ್ಸ್. ನೇಮ್ ಆಫ್ ದ ಡಿಸೀಸ್, ಆಸ್ಕ್ಯಾರಿಯಾಸಿಸ್ ಅಂತಿದೆ. ಆಸ್ಕ್ಯಾರಿಸ್ ಒಂದು ಇಂಟರ್ನಲ್ ಬ್ಲೀಡಿಂಗ್ ಅನ್ನ ಬರಿಬಹುದು, ಇಂಟೆಸ್ಟೈನಲ್ ಬ್ಲೀಡಿಂಗ್ ಆಗ್ತದೆ, ಯಾಕಂದ್ರೆ ಅದ್ರ ಒಳಗಡೆ ಎಲ್ಲ ಈ ಆಸ್ಕ್ಯಾರಿಸ್ ಕೂತ್ಕೊಂಡಿರುತ್ತೆ, ಡ್ಯಾಮೇಜ್ ಮಾಡುತ್ತೆ. ಜೊತೆಗೆ ಈ ಅಬ್ಡಾಮಿನಲ್ ಕ್ರಾಂಪ್ಸ್ ಆಗುತ್ತೆ, ಲಾಸ್ ಆಫ್ ಅಪಟೈಟ್, ಇದನ್ನೆಲ್ಲ ಬರಿಬಹುದು. ಟೈಫಾಯ್ಡ್, ಪಾಸಿಟಿವ್ ಆರ್ಗನಿಸಮ್ ಅಂದ್ರೆ ಸಾಲ್ಮನೆಲ್ಲಾ ಟೈಫಿ, ಈಸಿ ಇದೆ. ಜೊತೆಗೆ ಟ್ರೈಕೋಫೈಟನ್ ಅಂತ ಹೇಳಿದ್ರೆ ರಿಂಗ್ ವರ್ಮ್, ನಿಮ್ಮ ಪ್ರಾಕ್ಟಿಕಲ್ಗೆ ಬರುತ್ತಲ್ವಾ, ಆಸ್ಕ್ಯಾರಿಸ್ ಬರುತ್ತೆ, ಟ್ರೈಕೋಫೈಟನ್ ಎಲ್ಲ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಎಂಟಮೆಬಾ ಹಿಸ್ಟೊಲೈಟಿಕಾ. ಓಕೆ, ಸ್ಕಿಮ್ಯಾಟಿಕಲಿ ರೆಪ್ರೆಸೆಂಟ್ ಪಿರಮಿಡ್ ಆಫ್ ಎನರ್ಜಿ ವಿತ್ ಅಪ್ರೋಪ್ರಿಯೇಟ್ ಯೂನಿಟ್ಸ್ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್, ಪಿರಮಿಡ್ ಆಫ್ ಬಯೋಮಾಸ್, ಪಿರಮಿಡ್ ಆಫ್ ಎನರ್ಜಿ, ಇದನ್ನೆಲ್ಲ ಚೆನ್ನಾಗಿ ಕಲ್ತ್ಕೊಂಡ್ಬಿಡಿ. ಇದು 100% ಕ್ವಶನ್ ಆಕ್ಚುಲಿ. ಓಕೆ, ಮತ್ತೆ ಪಿರಮಿಡ್ ಆಫ್ ನಂಬರ್ ಕೂಡ. RNA ಪಾಲಿಮರೇಸ್ ಇನ್ ಯೂಕ್ಯಾರಿಯೋಟ್ಸ್ ಶೋಸ್ ಡಿವಿಷನ್ ಆಫ್ ಲೇಬರ್, ಜಸ್ಟಿಫೈ ದ ಸ್ಟೇಟ್ಮೆಂಟ್. ಇದು ಈ ಯಾವುದರಿಂದ ತೆಗೆದಿದ್ದಾರೆ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಅಲ್ವಾ. ಈ ಟ್ರಾನ್ಸ್ಕ್ರಿಪ್ಷನ್ ಓದಿರ್ತಿರಲ್ಲ, ಅದರ ನಂತರ ಬರುವಂತದ್ದು. ಈ ಯೂಕ್ಯಾರಿಯೋಟ್ಸ್ ತಗೊಂಡ್ರೆ 3 RNA ಪಾಲಿಮರೇಸ್ ಇರುತ್ತೆ. ಪಾಲಿಮರೇಸ್ 1, ಪಾಲಿಮರೇಸ್ 2, ಪಾಲಿಮರೇಸ್ 3. ಅಂದ್ರೆ ನೀವು RNA ಪಾಲಿಮರೇಸ್ 1, 2, 3 ಅಂತ ನೀಟಾಗಿ ಬರ್ಕೋಬೇಕು. RNA ಪಾಲಿಮರೇಸ್ ಟ್ರಾನ್ಸ್ಕ್ರೈಬ್ಸ್ RNAs. ಅದರಲ್ಲಿ 28S ಇದೆ, 18S ಇದೆ, 5.8S ಇದೆ. R ನೆನ್ಪಿಟ್ಕೊಳ್ಳಿ, RHT. RNA ಪಾಲಿಮರೇಸ್ 1ಗೆ R ಅಂತ ನೆನ್ಪಿಟ್ಕೊಳ್ಳಿ, 2ಗೆ H ಅಂತ ನೆನ್ಪಿಟ್ಕೊಳ್ಳಿ, 3ಗೆ T ಅಂತ ನೆನ್ಪಿಟ್ಕೊಳ್ಳಿ, RHT. ಅವಾಗ ನಿಮಗೆ ಸ್ವಲ್ಪ ಆದ್ರೂ ಈಸಿಯಾಗಿ ಬರಿಬಹುದು. rRNA ಫಸ್ಟ್ಗೆ ಆಯ್ತು, ಸೆಕೆಂಡ್ಗಾದ್ರೆ HNRNA ಅಂತ ಬರೆದ್ಬಿಡಿ, ಥರ್ಡ್ಗಾದ್ರೆ tRNA, ಮತ್ತೆ 5srRNA, SNRNA ಅಂತ ಅಂದ್ರೆ ಸ್ಮಾಲ್ ನ್ಯೂಕ್ಲಿಯರ್ RNA, ನೆನ್ಪಿಟ್ಕೊಳ್ಳಿ.
ಪಾರ್ಟ್ ಡಿ ಇಲ್ಲಿ ನೋಡಿ, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್. ವೆರಿ ಸಿಂಪಲ್, 5 ಮಾರ್ಕ್ ಆರಾಮ್ಸೆ ತೆಗಿಬಹುದು ಮಕ್ಕಳಿಗೆ. ಡ್ರಾ ಇನ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇದು ಕೂಡ 100% ಕ್ವಶನ್. ಮೇಲ್ ಕೇಳ್ಬೋದು, ಫೀಮೇಲ್ ಕೇಳ್ಬೋದು, ಮೆಮರಿ ಗ್ಲ್ಯಾಂಡ್ಸ್ ಕೇಳಬಹುದು, ಸ್ಪರ್ಮ್ ಡಯಾಗ್ರಾಮ್ ಕೇಳ್ಬೋದು ಅಲ್ವಾ. ಕೆಲವು ಸಲ ಹೇಳಕ್ ಬರಲ್ಲ. ಮೆನಸ್ಟ್ರಲ್ ಸೈಕಲ್ದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೂಡ ಕೇಳ್ಬೋದು, oogenesis ಕೇಳ್ಬೋದು, ಹೇಳಕ್ ಬರೋದಿಲ್ಲ. ಎನ್ಯುಮರೇಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜೆನೆಟಿಕ್ ಕೋಡ್. ಟಿ ಡಕ್ಟ್ಸ್ ಅಂತ ಹೇಳೋ ಕೋಡ್ ಇದೆ, ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ತದೆ. ಓಕೆ, ನಾನು ಬಹಳ KCET-ಯಲ್ಲಿ ಈ ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೆ. ಓಕೆ, ಎ ಕ್ರಾಸ್ ಬಿಟ್ವೀನ್ ನಾರ್ಮಲ್ ಕಪಲ್ಸ್ ರಿಲೇಟೆಡ್ ಇನ್ ಎ ಸನ್ ಹೂ ವಾಸ್ ಹಿಮೋಫಿಲಿಕ್ ಆ್ಯಂಡ್ ಅ ನಾರ್ಮಲ್ ಡಾಟರ್. ದ ಡಾಟರ್ ವಾಸ್ ಮ್ಯಾರಿಡ್ ಟು ಎ ನಾರ್ಮಲ್ ಮ್ಯಾನ್. ಟು ದೇರ್ ಸರ್ಪ್ರೈಸ್ ದ ಗ್ರ್ಯಾಂಡ್ ಸನ್ ವಾಸ್ ಆಲ್ಸೋ ಹಿಮೋಫಿಲಿಕ್. ಅಂದ್ರೆ ನೀವೀಗ ರೆಪ್ರೆಸೆಂಟ್ ದ ಕ್ರಾಸ್ ಇನ್ ದ ಫಾರ್ಮ್ ಆಫ್ ಎ ಪೆಡಿಗ್ರಿ ಚಾರ್ಟ್. ಇದ್ರದ್ದು ಪೆಡಿಗ್ರಿ ಮಾಡಬೇಕು. ಸ್ವಲ್ಪ ಯೋಚನೆ ಮಾಡಿದ್ರೆ ಆರಾಮ್ಸೆ ಮಾಡ್ಬೋದು. ಗಿವ್ ದ ಜೀನೋಟೈಪ್ ಆಫ್ ದ ಡಾಟರ್ ಆ್ಯಂಡ್ ಹರ್ ಹಸ್ಬೆಂಡ್ ಅಂತ ಟ್ರೈ ಮಾಡ್ತೀರಾ. ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಆ್ಯಕ್ಚುಲಿ. ಇಲ್ಲೇ ಮಕ್ಕಳು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತಾರೆ, ನಮ್ಮ ಮಕ್ಕಳು ಕೂಡ. ಬಟ್ ಈಸಿಯಾಗಿ ನಾನು ಕನ್ಸ್ಟ್ರಕ್ಷನ್ ಮಾಡಿದ್ದೆ ಕ್ಲಾಸ್ ರೂಮ್ನಲ್ಲಿ. ನೀವು ಕೂಡ ಟ್ರೈ ಮಾಡ್ಬೋದು. ಬೇಕಾದ್ರೆ ಇಲ್ಲೇ ಹಾಕಿರ್ತೀನಿ ಆನ್ಸರ್, ಟೈಮ್ ತಗೊಳುತ್ತೆ ಅಂತ ಹೇಳಿ ಎಕ್ಸ್ಪ್ಲನೇಷನ್ ಮಾಡಕ್ ಹೋದ್ರೆ. ನೆಕ್ಸ್ಟ್, ರೈಟ್ ದ ಕನ್ಕ್ಲೂಷನ್ ಯು ಡ್ರಾನ್ ಫ್ರಮ್ ದಿ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಆಫ್ ದಿಸ್ ಡಿಸೀಸ್ ಅಂತ. ನೀವು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೈಟ್ ಡಿಸೀಸ್ ಅಂತ ಒಂದು ಪಾಯಿಂಟ್ ಬರೀಬೇಕಾಗುತ್ತೆ. ನಂತರ ಇಟ್ ನಾರ್ಮಲಿ ಅಕರ್ಸ್, ದ ಡಿಫೆಕ್ಟಿವ್ ಜೀನ್ ಅಕರ್ಸ್ ಆನ್ ದಿ ಎಕ್ಸ್ ಕ್ರೋಮೋಸೋಮ್ ಓನ್ಲಿ ಅಂತ ಬರೀಬೇಕು. ಜೊತೆಗೆ ದಿಸ್ ಪರ್ಟಿಕ್ಯುಲರ್ ಪ್ಯಾಟರ್ನ್ ಸ್ಕಿಪ್ಸ್ ದಿ ಜನರೇಷನ್. ಈಗ 3 ಜನರೇಷನ್ ಇಲ್ಲಿ ಇದೆ, ಅದರಲ್ಲಿ ಒಂದು ಜನರೇಷನ್ ಅಲ್ಲಿ ಡಿಸೀಸ್ ಬರೋದಿಲ್ಲ, 2 ಜನರೇಷನ್ ಅಲ್ಲಿ ಇರುತ್ತೆ. ಮತ್ತೆ ಇಟ್ ಫಾಲೋಸ್ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್. ಅಂದ್ರೆ ಅಪ್ಪನಿಗೆ ಬಂದ್ರೆ ಮಗನಿಗೆ ಬರಲ್ಲ, ಮಗಳಿಗೆ ಬರುತ್ತೆ. ಮಗಳಿಗೆ ಬಂದ್ರೆ ನೆಕ್ಸ್ಟ್ ಮಗನಿಗೆ ಅಂದ್ರೆ ಮಗನಿಗೆ ಬರುತ್ತೆ, ಅವಳ ಮಗನಿಗೆ ಬರುತ್ತೆ, ಹಾಗೆ. ಅಂದ್ರೆ ಮಗಳಿಗೆ ಬರಲ್ಲ, ಹೀಗೆ ಕ್ರಿಸ್ ಕ್ರಾಸ್ ಅನ್ನು ಫಾಲೋ ಮಾಡುತ್ತೆ. ನೆಕ್ಸ್ಟ್ ನೋಡಿ, ಇದು ಹಾಟ್ ಕ್ವಶನ್ ಅಲ್ವಾ. ಡಿಸ್ಕಸ್ ದ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. ವೆರಿ ಡೆಡ್ ಈಸಿ, 5 ಮಾರ್ಕ್ ಆರಾಮ್ಸೆ ತೆಗಿಬಹುದು. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್ RDNA ಟೆಕ್ನಾಲಜಿ ಅಂತ ಹೇಳಿ. ಅಂದ್ರೆ ಐಸೋಲೇಷನ್ ಆಫ್ ದಿ DNA ಇದೆ, ನಂತರ ಫ್ರಾಗ್ಮೆಂಟೇಷನ್ ಆಫ್ ದಿ DNA ಬೈ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಂತ ಬರೀಬೇಕು. ಆಮೇಲೆ ಏನ್ ಮಾಡ್ತೀರಿ, DNA ಎಲ್ಲ ಫ್ರಾಗ್ಮೆಂಟ್ಸ್ ಆದ್ಮೇಲೆ ಐಸೋಲೇಷನ್, ಸಪರೇಷನ್ ಅಂಡ್ ಐಸೋಲೇಷನ್ ಆಫ್ ದಿ DNA ಫ್ರಾಗ್ಮೆಂಟ್ಸ್ ಬೈ ಜೆಲ್ ಎಲೆಕ್ಟ್ರೋಫೋರೋಸಿಸ್. ಸೆಲೆಕ್ಷನ್ ಆದ್ಮೇಲೆ PCR, ಆಂಪ್ಲಿಫಿಕೇಶನ್ ಆಫ್ ದಿ ಜೀನ್ ಆಫ್ ಇಂಟ್ರೆಸ್ಟ್ ಥ್ರೂ PCR. ಅದಾದ್ಮೇಲೆ ಏನ್ ಮಾಡ್ತೀರಿ, ಈ DNA ಇಂಟ್ರೆಸ್ಟ್ ಸಿಕ್ಕಿದೆ ಅಲ್ವಾ, ಅದನ್ನ ನೀವೀಗ ಏನ್ ಮಾಡ್ಬೇಕು, ಇಂಟ್ರೊಡ್ಯೂಸ್ ದಿಸ್ ಇನ್ ಟು ದ ವೆಕ್ಟರ್ ಅಂಡ್ ಕನ್ಸ್ಟ್ರಕ್ಟ್ RDNA. ನಂತರ RDNA ಅನ್ನ ಹೋಸ್ಟಿಗೆ ಹಾಕಬೇಕಾಗ್ತದೆ, ಕಾಂಪಿಟೆನ್ಸಿ ಅಂತ ಕರಿತೀವಿ ಅಥವಾ ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತೀವಿ. ನಂತರ ಹೋಸ್ಟ್ ಸೆಲ್ ಅನ್ನ ಕಲ್ಚರ್ ಮಾಡುವಂಥದ್ದು ಬಯೋರಿಯಾಕ್ಟರ್ಸ್ ಅಲ್ಲಿ. ಕೊನೆಗೆ ಪ್ಯೂರಿಫಿಕೇಶನ್ ಆಫ್ ದಿ ಪ್ರೋಟೀನ್ಸ್ ಥ್ರೂ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್. ಇದನ್ನ ಬರೆದ್ರೆ ಆಯ್ತು, ನಿಮಗೆ 5 ಮಾರ್ಕ್ ಬರುತ್ತೆ. Fill out the tabular column with appropriate terms describing biological interactions among species ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಸ್ಪೀಶೀಸ್ ಎ ಫೈಟೋಫ್ಯಾಗಸ್ ಇನ್ಸೆಕ್ಟ್. ಫೈಟೋ ಅಂದ್ರೆ ಪ್ಲಾಂಟ್, ಫ್ಯಾಗಸ್ ಅಂದ್ರೆ ತಿನ್ನುವಂತ, ಅಂದ್ರೆ ಈ ಪ್ಲಾಂಟ್ ಅನ್ನ ತಿನ್ನುವಂತ ಇನ್ಸೆಕ್ಟ್. ಸ್ಪೀಶೀಸ್ ಬಿ ಆಗಿದ್ರೆ ಪ್ಲಾಂಟ್ ಆಗಿರ್ಬೇಕು. ಇದಕ್ಕೆ ನಾವು ಪ್ರೆಡೇಷನ್ ಅಂತ ಕರಿತೀವಿ ಅಲ್ವಾ. ಈ ಇನ್ಸೆಕ್ಟ್ಗಳು ಪ್ರೆಡೇಟರ್ಸ್, ಪಾಪ ಪ್ಲಾಂಟ್ಸ್ಗಳು ಪ್ರೇ. ಇದಕ್ಕೆ ಬಲಾನಸ್ ಮತ್ತೆ ಕಥಮಲಾಸ್ ಅಂತ ಕೊಟ್ಟಿದ್ದಾರೆ. ಇದೆರಡು ಬರ್ನಾಕಲ್ಸ್, ಇದರ ನಡುವೆ ಕಾಂಪಿಟೇಷನ್ ಆಗ್ತದೆ. ಸೊ ಕಾಂಪಿಟೇಷನ್ ಉತ್ತರ. ಮರೈನ್ ಫಿಶ್ ಮತ್ತೆ ಈ ಕೋಪೋಟ್ಸ್, ಇದು ಎಕ್ಟೋಪ್ಯಾರಾಸೈಟ್ಸ್, ಕೋಪೋಟ್ಸ್ ಅಂತ ಹೇಳಿ. ಅದು ಮರೈನ್ ಫಿಶ್ ನ ದೇಹದಲ್ಲಿ ಇರುತ್ತೆ, ಅದಕ್ಕೆ ಡ್ಯಾಮೇಜ್ ಮಾಡುತ್ತೆ ಆಸ್ ಎ ಪ್ಯಾರಾಸೈಟ್ ಆಗಿ. ಸೊ ಪ್ಯಾರಾಸೈಟಿಸಮ್ ಅಂತ ಬರೀರಿ. ಇಲ್ಲಿ ಸ್ಪೀಶೀಸ್ ಎ ಡ್ಯಾಶ್ ಮತ್ತೆ ಆರ್ಕಿಡ್ಸ್ ಅಂತ ಕೊಟ್ಟಿದ್ದಾರೆ, ಕಮೆನ್ಸಾಲಿಸಮ್ ಅಂತ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ 100% ಮ್ಯಾಂಗೋ ಟ್ರೀ ಅಲ್ವಾ. ಮ್ಯಾಂಗೋ ಟ್ರೀ ಮೇಲೆ ಆರ್ಕಿಡ್ಸ್ ಗಳು ಬೆಳೆಯುತ್ತೆ, ಅದರ ನ್ಯೂಟ್ರಿಷನ್ ನ ಅಬ್ಸರ್ವ್ ಮಾಡುತ್ತೆ. ಬಟ್ ಮ್ಯಾಂಗೋ ಟ್ರೀಗೆ ಒಂದು ಸಣ್ಣ ಪ್ಲಾಂಟ್ ಅದರ ಮೇಲೆ ಬೆಳೆಯೋದ್ರಿಂದ ಯಾವ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಕರೆಕ್ಟ್. ಫಿಗ್ ಕೊಟ್ಟಿದ್ದಾನೆ, ಫಿಗ್ ಒಂದು ಟ್ರೀ ಅದು. ಆಮೇಲೆ ಸ್ಪೀಶೀಸ್ ಬಿ ತಗೊಂಡ್ರೆ ವ್ಯಾಸ್ಪ್ ಅಲ್ವಾ. ಈ ವ್ಯಾಸ್ಪ್ ಫಿಗ್ ಫ್ಲವರ್ ಒಳಗಡೆ ಹೋಗಿ ಅದರೊಳಗಡೆ ಮೊಟ್ಟೆಗಳನ್ನ ಇಡ್ತದೆ. ಮೊಟ್ಟೆ ನಂತರ ಲಾರ್ವಾಗಿ ಬರುವಾಗ ಪಾಲಿನೇಷನ್ ಆಗ್ಬಿಡ್ತದೆ, ಡಿಸ್ಟರ್ಬೆನ್ಸ್ ಆಗ್ತದಲ್ಲ. ನಂತರ ಈ ಲಾರ್ವಾಗಳು ಬೆಳೀತಾ ಬೆಳೀತಾ ಅಲ್ಲಿರುವಂತ ಫ್ರೂಟ್ ಅನ್ನೇ ತಿಂತದೆ. ಸೊ ಅಡ್ವಾಂಟೇಜ್ ಎರಡಕ್ಕೂ ಇದೆ. ಒಂದು ಕಡೆ ಪಾಲಿನೇಷನ್ ಆಗ್ತದೆ, ಇನ್ನೊಂದು ಕಡೆ ವ್ಯಾಸ್ಪಿಗೆ ಅದನ್ನ ಮೊಟ್ಟೆ ಇಡ್ಲಿಕ್ಕೆ ಜಾಗ ಸಿಗ್ತಾ ಇದೆ. ಮ್ಯೂಚುವಲಿಸಮ್. ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಇದು ಹಾಟ್ಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಇಂದ ತೆಗೆದಿರುವಂತಹ ಒಂದು ಕ್ವಶನ್. ಈ ಒಂದು ರೆಪ್ರೆಸೆಂಟೇಷನ್ ನಿಮಗೆ ಗೊತ್ತಾಗ್ತದೆ. ರೌಂಡ್ ಎಲ್ಲೋ ಇಂಟು ವ್ರಿಂಕಲ್ಡ್ ಗ್ರೀನ್ ಅಲ್ವಾ, ಹೋಮೋಸೈಗಸ್ ಎರಡು ಕೂಡ ನಿಮಗೆ ಗೊತ್ತಿದೆ. ಇದು ಡೈಹೈಬ್ರಿಡ್ ಕ್ರಾಸ್. ಇಲ್ಲಿ ರೈಟ್ ದ ಫಿನೋಟೈಪಿಕ್ ರೇಷಿಯೋ ಬಹಳ ಸಿಂಪಲ್ ಇದೆ. 9:3:3:1. ಅಂದ್ರೆ 9 ರೌಂಡ್ ಎಲ್ಲೋ ಬರ್ತಾ ಇದೆ, 3 ಏನ್ ಬರ್ತಿದೆ ರೌಂಡ್ ಗ್ರೀನ್ ಬರುತ್ತೆ, 3 ವ್ರಿಂಕಲ್ಡ್ ಎಲ್ಲೋ ಬರುತ್ತೆ, 1 ವ್ರಿಂಕಲ್ಡ್ ಗ್ರೀನ್ ಬರುತ್ತೆ ಅಲ್ವಾ. ರೈಟ್ ದ ನಂಬರ್ ಆಫ್ ಪೇರೆಂಟಲ್ ಟೈಪ್ ಅಬ್ಸರ್ವ್ಡ್ ಇನ್ F2 ಜನರೇಷನ್ ಪ್ರಾಜನಿ. ಪೇರೆಂಟಲ್ ಟೈಪ್ ಅಂದ್ರೆ ರೌಂಡ್ ಎಲ್ಲೋ ಬರಬೇಕು ಮತ್ತೆ ವ್ರಿಂಕಲ್ಡ್ ಗ್ರೀನೇ ಬರಬೇಕು, ಬೇರೆ ಯಾವ್ದು ಬರಬಾರ್ದು. ಹಾಗೆ ನೋಡಿದ್ರೆ 9 + 1 10 ಅಲ್ವಾ. ನೀವು 10 ಅಂತ ಬರೆದ್ಬಿಟ್ಟು ಬ್ರಾಕೆಟ್ ಅಲ್ಲಿ 9 ರೌಂಡ್ ಎಲ್ಲೋ ಈಸ್ಟ್ 1 ವ್ರಿಂಕಲ್ಡ್ ಗ್ರೀನ್ ಅಂತ ಬರಿಬೇಕು. ಓಕೆ, ಅದೇ ಹೇಳ್ದಲ್ಲ.
ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೇಳಕ್ ಬರೋದಿಲ್ಲ, ಯಾವ ರೀತಿಯಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಉತ್ತರವನ್ನ ಅಂತ ಹೇಳಿ. ಸೇಫ್ ಸೈಡಲ್ಲಿ ಇರ್ಬೇಕು ನೀವು. ರೈಟ್ ಆಲ್ ದ ರೀಕಾಮಿನೆಂಟ್ ಪ್ರಾಜೆನಿ ಇನ್ F2. ರೀಕಾಮಿನೆಂಟ್ ಅಂತ ಹೇಳಿದ್ರೆ ನಾನ್ ಪೇರೆಂಟಲ್ ಟೈಪ್, ಅಂದ್ರೆ ನಿಮಗೆ ಟೋಟಲ್ 6 ಬರ್ತಾ ಇದೆ. 3 ರೌಂಡ್ ಗ್ರೀನ್, ಅದು ಪೇರೆಂಟಲ್ ಟೈಪ್ ಇಲ್ಲ 100%. ಮತ್ತೆ ವ್ರಿಂಕಲ್ಡ್ ಎಲ್ಲೋ 3 ಇದೆ, ಸೊ ಟೋಟಲ್ ಆಗಿ 6. ನೀವು 6 ಅಂತ ಬರೆದ್ಬಿಟ್ಟು 3 ರೌಂಡ್ ಗ್ರೀನ್ ಬರೀರಿ, 3 ವ್ರಿಂಕಲ್ಡ್ ಎಲ್ಲೋ ಬರೆದ್ಬಿಡಿ ಸೇಫರ್ ಸೈಡ್ಗೆ. ಸ್ಟೇಟ್ ಲಾ ಅಪ್ಲಿಕೇಬಲ್ ಟು ದಿಸ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್. ಇದು ಲಾ ಆಫ್ ಡಾಮಿನೆನ್ಸ್ ಬರುತ್ತಾ, ಲಾ ಆಫ್ ಸೆಗ್ರಿಗೇಷನ್ ಬರುತ್ತಾ, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಬರುತ್ತಾ? ಫಸ್ಟ್ 2 ಲಾಸ್ ಏನಿದೆ ಅದು ಮೋನೋಹೈಬ್ರಿಡ್ ಕ್ರಾಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಈ ಲಾಸ್ಟ್ ಇದೆ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಏನಿದೆ, 2 ಕ್ಯಾರೆಕ್ಟರ್ಗಳನ್ನ ತಗೊಂಡು ಕ್ರಾಸ್ ಮಾಡಿರೋದ್ರಿಂದ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಫಾರ್ ಡೈಹೈಬ್ರಿಡ್ ಕ್ರಾಸ್. ಸಿಂಪಲ್ ಅಲ್ವಾ? ಮೆನ್ಷನ್ ದ ನೇಮ್ ಆಫ್ ದಿಸ್ ಟೇಬಲ್ ಯೂಸ್ಡ್ ಫಾರ್ F2 ಅಂತ ಕೇಳಿದ್ದಾರೆ. ಪನ್ನೆಟ್ ಸ್ಕ್ವೇರ್, ಈಸಿ. Meiotic division during oogenesis is different from that of spermatogenesis. Explain oogenesis in support of this statement. ನೋಡಿ, ಈ ತರ ಕೇಳಿದಾಗ ಮಕ್ಕಳು ನೇರವಾಗಿ ಇದು ಡೈರೆಕ್ಟ್ ಕ್ವಶನ್ ಅಂತ ಬಿಟ್ಟು oogenesis ನ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಂಗಲ್ಲ, ಕಂಪ್ಯಾರಿಸನ್ ಕೇಳ್ತಾ ಇದ್ದಾನೆ ಅವನು. Meiotic division during oogenesis is different from that of spermatogenesis. ಸ್ಪರ್ಮಾಟೋಜೆನೆಸಿಸ್ ನೀವು ಸ್ವಲ್ಪ ಸ್ಟೋರಿ ಬರಬೇಕಾಗ್ತದೆ. ಸ್ಪರ್ಮಾಟೋಜೆನೆಸಿಸ್ ಇಸ್ ಇನಿಷಿಯೇಟೆಡ್ ಅಟ್ ಪ್ಯೂಬರ್ಟಿ ಇನ್ ಮೇಲ್ಸ್ ಅಂತ ಸ್ಟಾರ್ಟ್ ಮಾಡ್ಬೇಕು ನೀವು, ಕರೆಕ್ಟಾ? ಮತ್ತೆ ಸ್ಪರ್ಮಾಟೋಗೋನಿಯಾ ಅಂಡರ್ಗೋಸ್ ಈ ಮೈಟೋಸಿಸ್, ದೆನ್ ಆಕ್ಚುಲಿ ಇಟ್ ಪ್ರೊಡ್ಯೂಸಸ್ ಪ್ರೈಮರಿ ಸ್ಪರ್ಮಾಟೋಸೈಟ್ಸ್ ವಿಚ್ ಆರ್ ಡಿಪ್ಲಾಯ್ಡ್. ಆಮೇಲೆ ಫಸ್ಟ್ ಮಿಯೋಸಿಸ್ ಒಳಗಾಗ್ಬಿಟ್ಟು ಸೆಕೆಂಡರಿ ಸ್ಪರ್ಮಾಟೋಸೈಟ್ ಉತ್ಪತ್ತಿ ಆಗ್ತದೆ. ನಂತರ ಸೆಕೆಂಡರಿ ಸ್ಪರ್ಮಾಟೋಸೈಟ್ ಸೆಕೆಂಡ್ ಮಿಯೋಸಿಸ್ ಕಂಪ್ಲೀಟ್ ಮಾಡಿಕೊಂಡು ಸ್ಪರ್ಮ್ಯಾಟಿಡ್ ಅನ್ನು ಉತ್ಪತ್ತಿ ಮಾಡ್ತದೆ, ನಂತರ ಸ್ಪರ್ಮ್ಸ್ ಅನ್ನು ಉತ್ಪತ್ತಿ ಮಾಡ್ತದೆ. ಹೀಗೆ ನೇರವಾಗಿ ಬರೆದ್ಬಿಡಿ. ಆದರೆ ಬಟ್ ಇನ್ oogenesis will be initiated during embryonic development in females ಅಂತ ಸ್ಟಾರ್ಟ್ ಮಾಡಬೇಕು. ನಂತರ oogonia which undergoes first meiosis but will be arrested at prophase 1 ಅಂತ ಬರೀರಿ. then the stage is called as primary oocyte ಅಂತ. till birth ಇಷ್ಟು ಬರಿಬೇಕು. ನಂತರ after birth primary oocytes starts to degenerate. ಅವಾಗ 60,000 to 80,000 ಮಾತ್ರ ಉಳ್ಕೊಂಡಿರ್ತದೆ, ಲಕ್ಷಗಟ್ಟಲೆ ಇರುತ್ತೆ. ಅದೆಲ್ಲ ಮಗು ಹುಟ್ಟಿದ ಮೇಲೆ ಸತ್ತೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಡಿಜೆನರೇಟ್ ಆಗಿ ಒಂದು 60,000 ಉಳ್ಕೊಂಡಿರ್ತದೆ. ಪ್ರೈಮರಿ oocyte ನ ಮೇಲ್ಭಾಗದಲ್ಲಿ ಈ ಗ್ರಾನ್ಯುಲೋಸಸ್ ಸೆಲ್ಸ್ಗಳು ಫಾರ್ಮ್ ಆಗ್ತದೆ. ಇದಕ್ಕೆ ನಾವು ಪ್ರೈಮರಿ ಏನ್ ಕರಿತೀವಿ ಅಂತ ಹೇಳಿದ್ರೆ ಪ್ರೈಮರಿ ಫಾಲಿಕಲ್ ಅಂತ ಕರಿತೀವಿ. ನಂತರ ಪುನಃ ಗ್ರಾನ್ಯುಲೋಸಸ್ ಸೆಲ್ಸ್, ಇದೆಲ್ಲ ಈ ಹುಟ್ಟಿನಿಂದ ಪ್ಯೂಬರ್ಟಿ ಬರೋ ತನಕ ಫೀಮೇಲ್ ನಲ್ಲಿ ಆಗುವಂಥದ್ದು. ಪ್ರೈಮರಿ ಫಾಲಿಕಲ್ ಸೆಕೆಂಡರಿ ಫಾಲಿಕಲ್ ಆಗ್ತದೆ, ನಂತರ ಟರ್ಷರಿ ಫಾಲಿಕಲ್ ಆಗ್ತದೆ. ಟರ್ಷರಿ ಫಾಲಿಕಲ್ ಆಗುವಾಗ ಈ ಪ್ರೈಮರಿ oocyte ವಿಲ್ ಕಂಪ್ಲೀಟ್ ಇಟ್ಸ್ ಫಸ್ಟ್ ಮಿಯೋಸಿಸ್. ಅವಾಗ ಏನಾಯ್ತು, ಸೆಕೆಂಡರಿ oocyte ಆಗ್ತದೆ ದೊಡ್ಡದು, ಮತ್ತೊಂದು ಸಣ್ಣ ಪೋಲಾರ್ ಬಾಡಿ ಉತ್ಪತ್ತಿ ಆಗ್ತದೆ. ಇದು ಅನ್ಈಕ್ವಲ್ ಅನ್ನು ತೋರಿಸ್ತದೆ. ಈ ಸ್ಪರ್ಮ್ಯಾಟೋಜೆನೆಸಿಸ್ ಅಲ್ಲಿ ಏನಿದೆ, ಎಲ್ಲಾ ಸ್ಪರ್ಮ್ ಸೆಲ್ ಏನು ಉತ್ಪತ್ತಿ ಆಗಿತ್ತು, ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್, ಅದು ಈಕ್ವಲ್ ಸೈಜ್ ಅಲ್ವಾ, ನೆನ್ಪಿಟ್ಕೊಳ್ಳಿ. ಇದೇ ಒಂದು ಡಿಫ್ರೆನ್ಸು ಇದೆ ಇಲ್ಲಿ, ಇದನ್ನು ಕೇಳುವ ಚಾನ್ಸ್ ಇದೆ. ಕೊನೆಗೆ ಏನಾಗ್ತದೆ, ಈ ಟರ್ಷರಿ ಫಾಲಿಕಲ್ ಗ್ರಾಫೆನ್ ಫಾಲಿಕಲ್ ಆಗುವಾಗ ಸೆಕೆಂಡರಿ oocyte ಗ್ರಾಫೆನ್ ಫಾಲಿಕಲ್ ನ ರಪ್ಚರ್ ಮಾಡ್ಕೊಂಡು ಹೊರಗೆ ಬಂದ್ಬಿಡುತ್ತೆ. ಇದಕ್ಕೆ ನಮಗೆ LH ಬೇಕಾಗ್ತದೆ, ಹಾರ್ಮೋನ್, ಲುಟಿನೈಸಿಂಗ್ ಹಾರ್ಮೋನ್. ಇದಕ್ಕೆ ನಾವು LH ಸರ್ಜ್ ಅಂತ ಕರೆಯೋದು. ಈ ಪ್ರಾಸೆಸ್ಗೆ ಓವ್ಯುಲೇಷನ್ ಅಂತ ಕರಿತೀವಿ. ಇಷ್ಟು ಬರಿಬೇಕು ನೀವು. ಇದು oogenesisಗೆ ಅಂದ್ರೆ ಪರ್ಟಿಕ್ಯುಲರ್ಲಿ ಫಸ್ಟ್ ಪ್ರೊಫೇಸ್ ನಲ್ಲಿ ಅರೆಸ್ಟ್ ಆಗಿರುತ್ತೆ ಯಾವುದು, ಈ ಒಂದು ಪ್ರೈಮರಿ oocyte ಅಂತ ಹೇಳುವಂತ ಒಂದು ಸೆಲ್. ಅದು ಯಾವಾಗ ಕಂಪ್ಲೀಟ್ ಮಾಡುತ್ತೆ ಇದನ್ನ ಮಿಯೋಸಿಸ್ 1 ಅಂತ ಹೇಳಿದ್ರೆ ಆಫ್ಟರ್ ಬರ್ತ್, ಕರೆಕ್ಟಾ? ಓಕೆ. ಆಮೇಲೆ ಈ ಇನ್ನೊಂದು ಕ್ವಶನ್ ಕೇಳ್ಬೋದು, ಯಾವ್ದು ಅಂತ ಹೇಳಿದ್ರೆ ಈ ಸೆಕೆಂಡರಿ oocyte ಏನಿದೆ ಅದು ಯಾವಾಗ ಸೆಕೆಂಡ್ ಮಿಯೋಸಿಸ್ ಅನ್ನ ಕಂಪ್ಲೀಟ್ ಮಾಡುತ್ತೆ, ಯಾವಾಗ ಸ್ಪರ್ಮ್ದ ನ್ಯೂಕ್ಲಿಯಸ್ ಈ ಒಂದು ಸೆಕೆಂಡರಿ oocyte ನ ಸೈಟೋಪ್ಲಾಸಮ್ಗೆ ಎಂಟರ್ ಆದಾಗ ಅವಾಗ ಅದು ಸೆಕೆಂಡ್ ಮಿಯೋಸಿಸ್ ಅನ್ನ ಕಂಪ್ಲೀಟ್ ಮಾಡಿಕೊಂಡು ಓವಮ್ ಅನ್ನು ಉತ್ಪತ್ತಿ ಮಾಡುತ್ತೆ. ಅವಾಗ ನಮಗೆ 2ನೇ ಪೋಲಾರ್ ಬಾಡಿ ಸಿಗುತ್ತೆ, ಕರೆಕ್ಟ್? ಅದು ಡಿಜೆನರೇಟ್ ಆಗಿಬಿಡುತ್ತೆ. ಇಷ್ಟೇ. ಓಕೆ, ನೆಕ್ಸ್ಟ್ ನೋಡಿ, ಲಾಸ್ಟ್ ಕ್ವಶನ್. ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಎ ಸ್ಟೂಡೆಂಟ್ ಸ್ನೀಸಿಂಗ್ ವೆರಿ ಬ್ಯಾಡ್ಲಿ with watery eyes and having difficulty in breathing was brought to the school medical room by his fellow friends. The medical room nurse inquired as to what had happened. One of the students said, after the football match, we all were sweating profusely. One of our friends sprayed deodorant on us. Soon after the deodorant was sprayed on him, the symptoms appeared. ಅಂದ್ರೆ ನೋಡುವಾಗ ಗೊತ್ತಾಗ್ತಿದೆ ಇದು ಅಲರ್ಜಿ ಅಂತ ಹೇಳಿ, ಕರೆಕ್ಟಾ? ಈಗ ನೋಡಿ, ವಾಟ್ ಆರ್ ದ ಸಿಂಪ್ಟಮ್ಸ್ ಸೀನ್ ಇನ್ ದ ಸ್ಟೂಡೆಂಟ್ ಇಂಡಿಕೇಟಿವ್ ಆಫ್ ಅಂತ ಇದೆ, ಅಂದ್ರೆ ಅಲರ್ಜಿ ಅಂತ ಬರಿಬೇಕು ನೀವು. ಇಲಾಬೊರೇಟ್ ಅಂತ ಅಂದ್ರೆ ಅಲರ್ಜಿ ಅಂದ್ರೆ ಏನು ಅಂತ ನೀವು ಬರಿಬೇಕು. ಅಂದ್ರೆ ಎಕ್ಸಾಜುರೇಟೆಡ್ ಇಮ್ಯೂನ್ ರೆಸ್ಪಾನ್ಸ್ ಟು ಎ ಸಿಂಪಲ್ ಆಂಟಿಜನ್ ಎಕ್ಸ್ಪೋಜರ್ ಅಂತ ಬರೀರಿ, ಸಾಕಾಗ್ತದೆ. ಮತ್ತೆ ಸ್ಟೇಟ್ ಹೌ ದ ಕಾಸ್ ಆಫ್ ಸಚ್ ರೆಸ್ಪಾನ್ಸಸ್ ಕ್ಯಾನ್ ಬಿ ಕನ್ಫರ್ಮ್ಡ್ ಅಂತ. ಯಾವ ರೀತಿ ಕನ್ಫರ್ಮ್ ಮಾಡ್ತೀರಾ?
ಬೈ ಗಿವಿಂಗ್ ಸ್ಮಾಲ್ ಡೋಸಸ್ ಮೇ ಬಿ ಇನ್ ಫಾರ್ಮ್ ಆಫ್ ಇಂಜೆಕ್ಷನ್ ಅಥವಾ ಸ್ಪ್ರೇ ಆಗಿರಬಹುದು, ಒಂದು ಎಕ್ಸ್ಪೋಜರ್ ಕೊಡಬೇಕು ಪೇಷಂಟ್ಗೆ, ಆರ್ ಬೈ ಇಂಜೆಕ್ಟಿಂಗ್ ಸ್ಮಾಲ್ ಡೋಸಸ್ ಆಫ್ ದೀಸ್ ಕೆಮಿಕಲ್ಸ್ ಇನ್ ಟು ದ ಬಾಡಿ ಆಫ್ ದ ಪರ್ಸನ್ ಟು ನೋ ವೆದರ್ ಆಕ್ಚುಲಿ ಹಿ ಈಸ್ ಸಫರಿಂಗ್ ಫ್ರಮ್ ಅಲರ್ಜಿ ಬಿಕಾಸ್ ಆಫ್ ದಟ್ ಪರ್ಟಿಕ್ಯುಲರ್ ಕೆಮಿಕಲ್ ಎಕ್ಸ್ಪೋಜರ್ ಅಥವಾ ಅಲ್ವಾ ಅಂತ ನೀವು ಹೇಳಬೇಕಾಗ್ತದೆ. ಬೈ ಗಿವಿಂಗ್ ಸ್ಮಾಲ್ ಡೋಸಸ್ ಆಫ್ ದೀಸ್ ಕೆಮಿಕಲ್ಸ್ ಅಲ್ವಾ, ಇಂಜೆಕ್ಟನ್ನು ಮಾಡಬಹುದು ಅಥವಾ ಎಕ್ಸ್ಪೋಜರು ಮಾಡಬಹುದು. ನೇಮ್ ದ ಸೆಲ್ಸ್ ಇನ್ ಅವರ್ ಬಾಡಿ and the chemicals produced by them that are responsible for such reactions ಅಂತ ಹೇಳಿ. ಮಾಸ್ಟ್ ಸೆಲ್ಸ್ ಕೆಮಿಕಲ್ಸ್ ಯಾವುದು? ಹಿಸ್ಟಮೈನ್ಸ್ ಮತ್ತೆ ಸೆರೋಟೋನಿನ್. ನೇಮ್ ಎನಿ 2 drugs used to reduce these symptoms. ಆಂಟಿಹಿಸ್ಟಮೈನ್ ಬರೀರಿ, ಸ್ಟೀರಾಯ್ಡ್ಸ್ ಅನ್ನ ಬೇಕಾದ್ರೆ ಬರ್ದ್ಬಿಡಿ. ಸೊ ಅಲ್ಲಿಗೆ ನಿಮಗೆ 2 ಡ್ರಗ್ ಆಗ್ಬಿಡ್ತದೆ. ಸೊ ಈ ಒಂದು ಪೇಪರ್ ಅನಾಲಿಸಿಸ್ ಮಾಡಿದ್ದೇನೆ. ನನ್ನ ಪ್ರಕಾರ ನನಗೆ ಅಂತ ಟಫ್ ಅಂತ ಆಗಲಿಲ್ಲ, ಬಟ್ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ನಮ್ಮ ಸ್ಟೂಡೆಂಟ್ ಅಂದರೆ ಎಲ್ರಿಗೂ ಕೂಡ, ನಿಮಗೂ ಕೂಡ ಈ ಥರ ಒಂದು ಕ್ವಶನ್ ಪೇಪರನ್ನು ಈ ಆ್ಯನ್ಯುವಲ್ ಎಕ್ಸಾಮಲ್ಲಿ ನೋಡಿದಾಗ ಒಂಚೂರು ಭಯ ಆಗಿಬಿಡ್ತದೆ. ಸೊ ಒಂದಂತ ತಿಳ್ಕೊಳ್ಳಿ, ನೀವು ಎಷ್ಟು ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀರಾ ಅಷ್ಟು ಮೆಚುರೇಷನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮಗೆ ಟ್ಯಾಕ್ಲಿಂಗ್ ಕೂಡ ಈಸಿ ಆಗ್ತಾ ಹೋಗ್ತದೆ, ಗೊತ್ತಾಯ್ತಾ? ಹಾಟ್ಸ್ ಬರೆಯುವಾಗ ಇಷ್ಟೇ ಪಾಯಿಂಟಿಗೆ ರಿಸ್ಟ್ರಿಕ್ಟ್ ಆಗಬೇಡಿ, ಎಷ್ಟು ಬೇಕಾದ್ರೆ ಎಳೆದ್ಬಿಟ್ಟು ಬರೀರಿ, ಪೇಜ್ ಬೇಕಾದ್ರೆ ತುಂಬಲಿ, ನೋ ಪ್ರಾಬ್ಲಮ್. ಅವ್ರು ಹುಡುಕೋದು ಆ ಪಾಯಿಂಟ್ ಬರ್ದಿದ್ದಾರೆ ಇಲ್ವಾ ಅಂತ ಹೇಳ್ಬಿಟ್ಟು. ನೀವು ಒಂದೇ ಪಾಯಿಂಟ್ ಬರೀತೀರಿ, ಮೇ ಬಿ ದೇ ಆರ್ ಎಕ್ಸ್ಪೆಕ್ಟಿಂಗ್ 2 ಪಾಯಿಂಟ್ಸ್, ಅಥವಾ ವ್ಯಾಲ್ಯೂಯೇಷನ್ ಅಲ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಕೊಟ್ಟಿರ್ಬೋದು 2 ಪಾಯಿಂಟ್ ಬರೀಬೇಕು, 3 ಪಾಯಿಂಟ್ ಬರೀಬೇಕು ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 44 ನೋಡಿದ್ರೆ ಅಲ್ಲಿ 4 ಕ್ವಶನ್ಸ್ ಇದೆ, ಕರೆಕ್ಟಾ? ಯಾವುದಕ್ಕೆ 2 ಮಾರ್ಕ್ಸ್ ಅಂತ ಹಿಂಗೆ ಕಂಡು ಹಿಡಿತೀರಿ ನೀವು? ಗೊತ್ತೇ ಆಗೋದಿಲ್ಲ ಅಲ್ಲ, ಅಲ್ಲಿ ಕೊಟ್ಟೇ ಇಲ್ಲ ಅವನು ಅಲ್ವಾ? ಸೊ ದಟ್ಸ್ ಆಲ್ ಅಬೌಟ್ ಫ್ರಮ್ ದಿಸ್ ವಿಡಿಯೋ ಸೆಷನ್. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ನಿಮಗೆ ಇನ್ನೂ ಈ ಥರ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಕೂಡ ನಾನು ಮಾಡ್ತಾ ಇದ್ದೇನೆ, ಅದನ್ನು ನೀವು ನೋಡಿ ಈ ಪ್ಲೇ ಲಿಸ್ಟ್ನಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ಮಾಡಿದ್ದೀನಿ, ಕೆಲವು ಪೇಪರ್ಗಳನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. ನಂತರ ಇಂಪಾರ್ಟೆಂಟ್ಲಿ ನಾನು KCET ಮತ್ತು ನೀಟ್ ಕ್ರ್ಯಾಶ್ ಕೋರ್ಸನ್ನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಪ್ಲೇ ಲಿಸ್ಟಲ್ಲಿ ನೋಡ್ಕೊಳ್ಳಿ, ವಾಚ್ ಮಾಡಿ, ಅದರಿಂದಲೂ ಕೂಡ ಬೋರ್ಡ್ಸ್ಗೆ ಬಹಳ ಹೆಲ್ಪ್ ಆಗ್ತದೆ ನಿಮಗೆ. ನಂತರ ದಿನಗಳಲ್ಲಿ ನಾನು ಸಪರೇಟ್ ಆಗಿ ಈ ಲೈನ್ ಬೈ ಲೈನ್ NCERTದು ಈ KCET ಮತ್ತು ನೀಟ್ ಕ್ರ್ಯಾಶ್ ಕೋರ್ಸನ್ನು ಮಾಡ್ತೇನೆ, ಜೊತೆಗೆ ಮಾಕ್ ಟೆಸ್ಟ್ ಕೂಡ ಕೊಡ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.